ನಾಂಸದ ನುಡದ ನೋಡು ಸಕಾಮ್ನಿಗೆ ದುಡದ ನೋಡು ಆದಿತ್ತ ನಿನಗ ಬೇರೆ ಹೌದು ತಂಗಿ ಆದಿತ್ತ ನಿನಗ ಬೇರೆ ಮನಸ್ಸಿಗೊತ್ತಿ ಹಿಡದ ನೋಡು ಇಂದ್ರಿಗಳನ್ನ ತಡದ ನೋಡು ಕರ್ಣಾಮೃತ ಕುಡದ ನೋಡು ತಿಳಿತಲೆ ಹುಡುಗ ತಿಳಿತಲೆ ಸಣ್ಣವಳಾಗಿ ನಡೆದ ನೋಡು ಶಿವನಾಂಸದ ನುಡದ ನೋಡು ಸಣ್ಣವಳಾಗಿ ನಡೆದ ನೋಡು ಶಿವನಾಂಸದ ನುಡದ ನೋಡು ಸಖಾಮಣಿಗೆ ದುಡದ ನೋಡು ಆದಿತ್ತ ನಿನಗ ಬೇರೆ ಹೌದು ತಂಗಿ ಆದಿತ್ತ ನಿನಗ ಬೇರೆ ಮನಸ್ಸಿಗೊತ್ತಿ ಹಿಡದ ನೋಡು ಇಂದ್ರಿಗಳನ್ನ ತಡದ ನೋಡು ಕರ್ಣಾಮೃತ ಕುಡದ ನೋಡು ತಿಳಿದಿತ್ತಲೆ ಹುಡುಗಿ ತಿಳಿದಿತ್ತಲೆ ಅಲ್ಲದವ್ರನ್ನ ತೆಗೆದ ನೋಡು ಬಲ್ಲಿದವ್ರನ್ನ ಬಗೆದ ನೋಡು ಅಲ್ಲದವ್ರನ್ನ ಅಗೆದ ನೋಡು ಬಲ್ಲಿದವ್ರನ್ನ ಬಗೆದ ನೋಡು ಮಲಿನವಾಡಿ ಒಗೆದ ನೋಡು ನಿರಭಾರಿ ಆಗಿ ಭತ್ತರೆ ಹೌದ ತಂಗಿ ನಿರಭಾರಿ ಆಗಿ ಭತ್ತರೆ ದೈವದ ದ್ರವ್ಯ ಅಗಿದ ನೋಡು ಶಿವಜಿ ವೈಕ್ಯ ಮುಗಿದ ನೋಡು ಭೌದಿಂದಾಚ ಜಗದ ನೋಡು ತಿಳಿದಿತ್ತಲೆ ಹುಡುಗಿ ತಿಳಿದಿತ್ತಲೆ ದೈವದ ದ್ರವ್ಯ ಅಗೆದ ನೋಡು ಶಿವಜಿ ವೈಕ್ಯ ಮುಗಿದ ನೋಡು ಭೌದಿಂದಾಚ ಜಗದ ನೋಡು ತಿಳಿತಲೆ ಹುಡುಗಿ ತಿಳಿತಲೆ ಅಲ್ಲದವ್ರನ್ನ ಅಗೆದ ನೋಡು ಬಲ್ಲಿದವ್ರನ್ನ ಬಗೆದ ನೋಡು ಅಲ್ಲದವ್ರನ್ನ ಅಗೆದ ನೋಡು ಬಲ್ಲಿದವ್ರನ್ನ ಬಗೆದ ನೋಡು ಮಲಿನವಾಡಿ ಒಗದ ನೋಡು ನಿರಭಾರಿ ಆಗಿ ಭತ್ತರೆ ಹೌದ ಹುಡುಗಿ ನಿರಭಾರಿ ಆಗಿ ಭತ್ತರೆ ತನು ಗಡಿಗೆ ಸುಟ್ಟ ನೋಡು ಅನವ ಒಡಿಗೆ ಅಟ್ಟ ನೋಡು ಉಣಮನೆಗೆ ಹೋಗಿ ಮೊಟ್ಟೆ ನೋಡು ತಿಳಿದಿದ್ದಾರೆ ಹುಡುಗಿ ತಿಳಿದಿದ್ದಾರೆ ಯೋಗಿಗಳನ್ನ ಕೂಡಿ ನೋಡು ಯೋಗ ಅಭ್ಯಾಸ ಮಾಡಿ ನೋಡು ಯೋಗಿಗಳನ್ನ ಕೂಡಿ ನೋಡು ಯೋಗ ಅಭ್ಯಾಸ ಮಾಡಿ ನೋಡು ಉಗಮದತ್ತ ಓಡಿ ನೋಡು ಬೌದ್ಧಿತ ಬೌದ ಭಾರೆ ಹೌದು ತಂಗಿ ಬಿಟ್ಟಿತ ಬೌದ ಭಾರೆ ಅಂದೇವಾಡಿ ಕೊಂಡಾಡಿ ನೋಡು ಅನುಭವಕ್ರಲ್ಲಿ ಆಡಿ ನೋಡು ಗೈಬಿಷನ್ ಕೂಡ ಹಾಡಿ ನೋಡು ತಿಳಿತಲೆ ಹುಡುಗಿ ತಿಳಿತಲೆ ನೋಡು ಅನುಭವಕ್ರಲ್ಲಿ ಆಡಿ ನೋಡು ಗೈಬಿಷನ್ ಕೂಡ ಹಾಡಿ ನೋಡು ತಿಳಿತಲೆ ತಿಳಿತಲೆ ಎಲ್ಲಿಗೆ ಬಂದದ್ರಿ ಹೆಣ್ಮಗಳ ಗಾಡಿ ಏನಕ್ಕೆ ಬರೀ ತಾಯಿ ಹಚ್ಚಿರಿ ಈ ನಮ್ಮ ಶಕ್ತಿನೇ ದೊಡ್ಡ ಕೇಳ್ತಾಳ ಹೌದು ಹೌದ್ರಿಪ್ಪ ಅದೆಲ್ಲ ಬರೋಬರೈತಿ ಹೆಂಗ ಆ ಶಕ್ತಿಗೆ 8 ಮಂದಿ ಇದೆಲ್ಲ ಮರ್ದನ ಮಾಡುದು ಹೌದು ಹೌದಲ್ರಿ ಇದು ಶಕ್ತಿ ಕೊಟ್ಟವ್ರು ಯಾರು ಇದು ವಿಚಾರ ಮಾಡ್ಲಿಕ್ಕೆ ಪರಮಾತ್ಮ ಕೊಟ್ಟಿಲ್ಲ ನಾ ಮೊದಲೇ ಹೇಳಿನ ಕರೆ ಆಕಿ ಕಿವಿ ತೂತ್ ಹತ್ತಿದವ್ರಿ ನೀ ಹೆಣ್ಣು ಬೆಳಿಬೇಕಾದ್ರೆ ಹಿಂದ ಗಂಡಿನ ಆಶ್ರಯ ಐತಿ ನಿನಗೆ ಗೊತ್ತಿಲ್ಲ ಅಂತ ಹೇಳಿನ ಆಕಿಗೆ ಪರಮಾತ್ಮನ ಆಶೀರ್ವಾದ ಇಲ್ಲದೆ ಯಾವುದು ಹಾಗೇ ಇಲ್ಲ ಹಾಗೇ ಇಲ್ಲ ಅಂತ ಹೇಳಿದೀವು ಸರ್ವ ಗ್ರಂಥಗಳೆಲ್ಲ ಸಾಕ್ಷಿ ಕೊಡ್ದವು ಹೌದು ಹೌದ್ರಲ್ಲ ಮತ್ತೇನಂತ ಹೆಣ್ಮಗಳು ಏನ್ ಹೇಳ್ತಾ ಇದ್ದಾರ ನೀ ಗಂಡಿಗೆ ಬೆಳೆಸವ ನಾ ಹೆಣ್ಣಿಗೆ ಬೆಳೆಸಾಕಿ ಹಾ ಇದ್ರ ನೀನು ಬೇಕು ಮತ್ತು ನಾನು ಬೇಕು ತಾಳ ಇಬ್ರು ಬೇಕ
ಗಂಡನು ಬೇಕು ಹೆಣ್ಣು ಬೇಕು ಬೇಕು ಈಗ ರೊಟ್ಟಿನ ಬೇಕು ಈಗ ಚಪಾತಿನೂ ಬೇಕು ಹಾ ಹಾ ಇವೆಲ್ಲ ಪದಗಳದಾರ ಇವಕ್ಕ ನೀ ಅದಕ್ಕೆ ಬಂದಿದಿ ಅವ್ರು ಹೆಚ್ಚಕ ಮಾಡಕ್ ಬಂದಿದ್ದೀರ ಬಂದಾರ ಖರೆ ನಮ್ಮ ಪರಮಾತ್ಮನ ವ್ಯತಿರಿಕ್ತವಾಗಿ ನಿಮ್ಮ ಹೆಣ್ಣು ದೇವ್ರು ಯಾವ್ದು ಏನು ಮಾಡ್ಯಾಳೇನು ಯಾವ ಗ್ರಂಥ ತೋರಿಸ್ತಿ ಅದಕ್ಕೆ ಎಲ್ಲಿ ಸುದ್ದ ಆಗಿಲ್ರಿ ಆಗಿಲ್ಲ ಆಗಲ್ಲ ಹಾ ಹಾ ಈಗ ಅದಕ್ಕೆ ಹೇಳ್ತಾಳ ಅನ್ನ ನೀಡಿ ಅನ್ನಪೂರ್ಣೇಶ್ವರಿ ಆಗ್ಯಾಳತ್ತಿಕಿ ಹೌದು ನಿಮ್ಮ ಪರಮಾತ್ಮ ಎಲ್ಲಿ ನೀಡ್ಯಾನ ಎಲ್ಲಾ ಮಾಡ್ಯಾನ ಹುಲ್ಲು ಕಡ್ಡಿ ಎಲ್ಲಾಕ ಅನ್ನ ನೀರ ಕೊಟ್ಟ ಸಲ್ವ್ಯಾನ ಅಂತ ಹೇಳಿದಿ ಈಗ ವಿದ್ಯೆ ಅಂತೇಳಿ ಈಗ ಒಂದು ದೊಡ್ಡ ಮಾತು ಶಬ್ದ ಐತಿ ಅದು ಹೌದಲ್ರಿ ಸರ್ವರೋಳು ವಿದ್ಯಾಶ್ರೇಷ್ಠ ಸರ್ವರೋಳು ವಿದ್ಯಾಶ್ರೇಷ್ಠ ಈ ವಿದ್ಯೆ ಅಂದ್ರೆ ಈ ವಿದ್ಯೆ ಆಗ್ತಾಳಕಿ ಅದಂಗ ಆಗ್ತದ್ರಿ ಆ ವಿದ್ಯೆ ಐತಿ ಆಗಲ್ಲ ಅದಾಗಲ್ರಿ ಮತ್ತೆ ಅವ್ಯಾಗ ಹೆಸರು ಅದು ಅವ್ ಖರೆ ಆಕಿಗೆ ಬೇಕಾಗ್ಯಾವ್ರಿ ಅವ್ ಇದು ಎಲ್ಲ ಆ ದೇವರ ಕೃಪೆ ಇಲ್ಲದೆ ಯಾವಾಗೇನು ಆಗಿಲ್ಲ ಹೌದಲ್ರಿ ಅದಕ್ಕೆ ನೀ ಎಲ್ಲಿ ಏನೇನು ಮಾಡಿದಿ ಅದನ್ನಟ್ಟು ತೋರಿಸ್ಬೇಕಾಗಿತ್ತು ಹೌದೌದು ಈಗ ದಶಾವತಾರಗಳು ಹೇಳಿದ್ರು ಅಕ್ಕಿನೇ ಹೇಳಿದ್ರು ಹಾ ನೀವು ಮತ್ಸ್ಯ ಕೂರ್ಮ ವರ ನರಸಿಂಹ ವಾಮನ ಪರಶುರಾಮ ಮತ್ತು ರಾಮ ಬುದ್ಧ ಕಲಂಕಿ ಇವೆಲ್ಲ 10 ಅವತಾರ 10 ಅವತಾರ ಅದು ನಮ್ಮ ತಾಯಿ ಹಂಗ ಏನ ಗೆರಿ ಅದು ಅಂತ ಹೇಳ್ತಾರ ಮ್ಯಾಗ ಈ 10 ಅವತಾರದಾಗ ಮೊದಲ ವಿಷ್ಣುನ ಅವತಾರ ಹೌದಲ್ರಿ ವಿಷ್ಣುನ ಅವತಾರದಾಗ ಲಕ್ಷ್ಮಿ ಇದ್ರು ಹೌದು ಹೌದಿಲ್ಲ ರಾಮಾವತಾರದಾಗ ಸೀತಾ ಇದ್ರು ಸೀತಾ ಇದ್ದಳು ಹಿಂಗ ಎಲ್ಲಾರು ಒಂದೊಂದು ಪದ್ಧತಿಲೇ ಬಂದಾರ ಉಳಿದು ಇನ್ನೂ 7 ಅವತಾರಗಳು 7 ಅವತಾರ ಅದಾವ ಆ 7 ಅವತಾರದ ನಿಮ್ಮ ಶಕ್ತಿ ಎಲ್ಲಿದ್ದು ತವ್ರ ಮನೆ ಹೋಗಿಳ ಯಾವ ಕಡೆ ಎಲ್ಲಿ ತೆಗಿಗಳು ಎದಕ್ ಹೋಗಿಳು ಎಲ್ಲಿ ಇದ್ರು ಅವಾಗ ಅಕ್ಕಿ ಅವತಾರಗಳು ಬೇಕು ಹೆಂಗ ನಮ್ಮ ಪರಮಾತ್ಮನ 10 ಅವತಾರ ಯಾವ ಪ್ರಕಾರ ನಾಮಗಳವ ಅದಾವಲ್ರಿ ಆ ಪ್ರಕಾರ ಶಕ್ತಿ ಅವತಾರಗಳು ಹೆಸರು ಬೇಕಲ್ಲ ಹೆಸರು ಬೇಕಲ್ಲ ಎಲ್ಲ ಅನ್ನಪೂರ್ಣೇನು ಅದ್ರ ಪೂರ್ಣೇನು ಹಂಗಲ್ಲ ಹಾ ಹಾ ಓದು ಇನ್ನ ಅಭ್ಯಾಸ ಮಾಡು ಮುಂದೆ ಏನು ಹೇಳ್ತಾರ ಪದ್ಯದೊಳಗ ಏನಂತ ಪದ್ಯದೊಳಗೆ ಏನಂತ ಹಾಡ್ರು ನಿರಾಕಾರ ನಿರ್ಗುಣದ ಆಚೆ ಕಡೆ ಇದ್ರು ಆದಿ ಶಕ್ತಿ ಹೌದೌದ್ರಿ ನೋಡ್ರಿ ಆ ಕಡೆ ಮೊದಲು ಇದ್ದಂತ ಯಾವುದು ಓಂಕಾರ ಒಂದು ಏನು ಓಂಕಾರ ಒಂದು ಓಂಕಾರ ಮುಖದಿಂದ ಪಂಚಮಭೂತಗಳ ಹುಟ್ಟಿದ್ವು ಏನು ಪಂಚಮಭೂತಗಳು ಹುಟ್ಟಿ ಬಂದಾವ ಈ ಪೃಥ್ವಿ ತಯಾರು ಮಾಡಿದ ಬಳಿಕ ಇವೆಲ್ಲ ಹೆಣ್ಣು ಗಂಡು ಇವೆಲ್ಲ ಹುಟ್ಟಿರ್ಬೇಕಾಯ್ತು ಹೌದು ಇದಕ್ಕೆಲ್ಲ ಆ ಪರಮಾತ್ಮನಿಂದ ಆಗ್ಯವ ಅನ್ಬೇಕಂತ ಇಲ್ಲ ಅನ್ಬೇಕು ಅದಕ್ಕೆ ಈಗ ನಾವೇನು ಹೇಳ್ಬೇಕಾಗೈತಿ ಹೇಳ್ರಿ ಕೆದಿರಿ ಜಗಳ ತೆಗಿಯ ಬೇಡ ಬೆದಿರಿ ಹೋಗೋ ಮನುಷ್ಯನಲ್ಲ ಹುಡುಗಿ ಬಲ್ಲವ್ರಿಗೆ ಭಾವರತೈತಿ ಒಳೆ ಗುಂಬ ಹೌದು ಬಲ್ಲವ್ರಿಗೆ ಭಾವರತೈತಿ ಒಳೆ ಗುಂಬ ಸೃಷ್ಟಿ ನಿರ್ಮಾಣ ಮಾಡಿ ಪುಣ್ಯ ಅಷ್ಟ್ರಿಗೆಲ್ಲ ಅನ್ನ ಹಾಕಿ ಅವಿಶ್ವ ಪರಮನ ಕರ್ಕೊಂಡು ಯಾವ ಶಿವ ಸಾಂಬ ನಮ್ಮ ಸಾಂಬನ ಬುಡಕ ಬಂದ ಢೊಯ್ಗಳ ಇವರ ಜಗದಂಬ ನಮ್ಮ ಸಾಂಬನ ಬುಡಕ ಬಂದ ಢೊಯ್ಗಳ ನಿಮ್ಮ ಜಗದಂಬ ನನಗೇನು ಸಂಶಯ ಬರ್ಲಾಕತ್ತದ ಏನು ಸಂಶಯ ಬರ್ಲಾಕತ್ತೆ ಮಾಸ್ತರ ಆದಿ ನೀರಾಕರ ಅಚ್ಚಿ ಕಡೆ ಇದ್ದಕ್ಕಿ ನಮ್ಮ ಶಕ್ತಿ ಅತ್ತ ಇವ್ರು ಹಾಡ್ಲತ್ಯಾರ ಹೇಳಕತ್ತಾರಪ್ಪ ಅಡ್ಡ ದೊಡ್ಡಕ್ಕಿದ್ರೆ ನಮ್ಮ ಸಾಂಬನ ಬುಡಕ್ಕೆ ಯಾಕೆ ಬಂದ ಡೊಗ್ಗ್ಯಾಳ ನಿಮ್ಮ ಜಗದಂಬ ಹೌದಲ್ರಿ ನಾವೊಂದು ಸ್ವತದಿಂದ ಅಂದದಲ್ಲಿದ ಇವ್ರು ಹುಟ್ಟಿದ್ದು ಬೇರೆ ವ್ಯವಹಾರ ಐತಿ ಅಂತ ನಾವೇನ್ ಹೇಳಿದ್ರಿ ಮಾಸ್ತರ ಏನ್ ಹೇಳಿದ್ರಿ ಇರ್ಲಿಕ್ಕೆ ಒಬ್ಬ ಪರಮಾತ್ಮ ಹೌದಲ್ರಿ ಅವ ಇಚ್ಛಾ ಮಾಡಿದಾಗ ಇಚ್ಛಾ ಶಕ್ತಿ ಹುಟ್ಟ್ಯಾಳ ಹೌದ್ ಕ್ರಿಯಾ ಮಾಡಿದಾಗ ಕ್ರಿಯಾ ಶಕ್ತಿ ಹುಟ್ಟ್ಯಾಳ ಕ್ರಿಯಾ ಮಾಡಿದಾಗ ಕ್ರಿಯಾಸಕ್ತಿ ಹುಟ್ಟ್ಯಾಳ ಜ್ಞಾನ ಮಾಡಿದಾಗ ಜ್ಞಾನ ಶಕ್ತಿ ಹುಟ್ಟ್ಯಾಳ ಹೌದ್ರಿ ಇವೆಲ್ಲ ಪರಮಾತ್ಮ ಮಾಡಿದಾಗ ಇವೆಲ್ಲ ತಯಾರಾಗ್ಯಾವ ಹಾ ಹಾ ಅದಕ್ಕೆ ಅಜ್ಜಿಗ ನಿರಾಕಾರ ನಿರ್ಗುಣದ ಅಜ್ಜಿಗ ಯಾವ ಬರೋದಪ್ಪ ನನಗಿದು ಭೂಮಿ ಬೇಕಾಗೈತಿ ಆಸೆ ಆಗೈತಿ ನಾ ಅದನ್ನ ಭೂಮಿ ತಗೊಂಡ ಹಂಗ ನನಗೆ ಇಚ್ಛೆ ಪರಮಾತ್ಮ ಇಚ್ಛೆ ಆದಾಗ ಸೃಷ್ಟಿ ತಯಾರು ಮಾಡುವ ಸಲುವಾಗ ಅದನ್ನೆಲ್ಲ ಆಟ ಮಾಡ್ಯಾರ ನಾವು ಹೌದೌದು ನೀ ಬಂದಿದಿ ಏನು ಜಿಗಿದಾಡ್ಕೋತ ನಿನ್ನ ಕೈಲಿ ಏನೂ ಆಗಿಲ್ಲ ಎಲ್ಲ ಒಂದೈತಿ ನನಗೆ ಹೇಳ್ತಾಳೆ ಚೇಷ್ಟ ಮಾಡ್ಲತ್ತಾಳ್ರಿ ಹೆಣ್ಮಗಳು ಹೆಂಗ್ ಕೂತಾಳ ನೋಡಿ ಟಿಟಾಂಗೇತ ಹೋಗ್ಯಾಳ ಈಗ ಹೇಳ್ತೀನಿ ಕರೆ ತಲ್ಯಾಕ ಕೊಟ್ಟು ಅದೊಂದು ಸಾಣದೊಂದು ದೇವಿ ಪುರಾಣ ಅಂತ ಹೇಳಿ ಪುರಾಣ ಐತಿ ಹಾ ಅದೊಂದು ಓದ್ಯಾಳ ಅದೊಂದು ಪಾಠ ಮಾಡ್ಕೊ ಅಂತಾಳ ಅಟ್ಟ ಹೇಳತ್ತಾರ ಬಾಕಿ ಅದಕ್ಕೆ ಮತ್ತೇನು ಹೇಳತ್ತಾರು ಏನ್ ಹೇಳಕತ್ತಾರಪ್ಪ ರವಿ ಕಾಣ್ಲಾರ್ದ ವಸ್ತು ಹೌದ್
ಏನು ಕವಿ ಕಂಡಾನತ್ ನಾವ್ ಹೇಳೋಣ ಏನು ಹೇಳತ್ತೇಳಿ ಹೆಣ್ಮಗಳ ನೋಡು ಸೂರ್ಯ ಚಂದ್ರ ಕುಡಿಯ ಇದ್ರತ್ತೊಮ್ಮೆ ರಾತ್ರಿ ಹಾ ಹಗಲದು ಚಂದ್ರ ಮಿರತ್ತಲ್ಲ ಯಾವ ಶಟಿವಿ ದೇವಿ ಭವಿಷ್ಯ ಬರೆದಿದ್ಳು ಹೌದ್ರಲ್ಲ ಚಂದ್ರ ಮತ್ತು ಸೂರ್ಯ ಕೂಡಿದ್ರು ಹಾ ಹಾ ಆ ಶಟಿವಿ ಹಿಂಗ ಭವಿಷ್ಯ ಬರೆದಳು ಅಂತ ಹೇಳಿದ್ರು. ಹೇಳ್ಯಾರಿಪ್ಪ ಅಲ್ಲಿ ಹೋಗಿಲ್ಲ ನಾವ ಹೌದಲ್ಲ, ಇಲ್ಲಿ ಹೇಳತ್ತಿದೀವ. ಅವರು ಚಂದ್ರಗ ಮತ್ತು ಸೂರ್ಯಗ ಭೇಟಿ ಆಗ್ಯದ ಅಂತೇಳಿ ಯಾವ ವಿದ್ಯಾಶ್ರೀ ಅವರು ಹೇಳಿದ್ರು. ಹೇಳತ್ಯಾರಿಪ್ಪ ಹೇಳಕತ್ತಾರಿಲ್ಲ. ಹಾ ಹಾ ಅದಕ್ಕ ಚಂದ್ರಗೂ ಮತ್ತು ಸೂರ್ಯಗ ಭೇಟಿ ಆಗ್ಲಿ ಅಂತೇಳಿ ಶಟಿವಿ ಬರೆದಳು. ಬರದಾಳು ಈಗ ಹನುಮಂತನ ವಿಷಯ ತಕೊಂಡು ಬಂದಾರ್ರಿ. ಮತ್ ಬಂದಾರ ಯಾಕೆ ಎದ್ದ ನಿತ್ತನವ ಎದ್ದು ಯಾಕ ನಿತ್ತು ಪೂಜೆ ಆಗ್ಲಿ ಅಂತೇಳಿ ಯಾರು ಶಾಪ ಕೊಟ್ರು? ಬರೋಬರಿ ಅದ ಯಾವ ಹನುಮಂತನಿಗೆ. ಹಾ ಹಾ ಮತ್ತೆ ನಿನ್ನ ಶಟಿವಿ ದೇವಿಗೆ ಹಾ 3 ಲೋಕದ ಭವಿಷ್ಯ ಬರದಾಳಂತೇಳಿ ಹೇಳಿದಿ ಶಟಿವಿ ದೇವಿ. ಹೇಳ್ರಿ ಶಟಿವಿ ದೇವಿಗೆ ಬಚ್ಚಲ ಪೂಜೆ ಆಗಲಿ ಅಂದು ಪ್ರಥಮದಲ್ಲಿ ಯಾರು ಶಾಪ ಇಟ್ರು? ಬಚ್ಚಲ ಪೂಜೆ ಆಗ್ಲಾಕ್ ಶಟಿವಿ ದೇವಿಗೆ ಪ್ರಥಮದಲ್ಲಿ ಏನು ಬಚ್ಚಲ ಪೂಜೆನೇ ಆತದ. ಹೌದಲ್ರಿ. ಅದಕ್ಕೆ ಯಾರ ಶಾಪದಿಂದ ಬಚ್ಚಲ ಪೂಜೆ ಆಯ್ತು? ಹಾ ಹನುಮಂತ ಯಾಕೆ ಎದ್ದು ನಿಂತಾರ ನೀವು ಹೇಳಿ. ಯಾಕೆ ಎದ್ದು ನಿತ್ತಾನ? ಹಾ ಹಾ ಯಾವ ಅಂಜುನಾ ದೇವಿಯ ಉದರದಿಂದ ಜನಿಸಿದಲ್ಲ, ಹೌದಲ್ರಿ. ಅವಾಗ ಶಾಪವಾಗಿ ಹೌದು ಅವ ಹನುಮಂತ ಒಂದು ಜಾಗಿಗೆ ಕುತ್ತಾನ. ಒಂದು ಜಾಗನ್ಯಾಗ ಕೂತಾನ. ಒಂದು ಜಾಗಿನೊಳಗ ಕುತ್ತಾನಂದ್ರ ಹಾ. ಯಾವ ಇರಾವಣ ಮೈರಾವಣರು ಹಾ ರಾಮ ಮತ್ತು ಲಕ್ಷ್ಮಣಗ ಒಯ್ದಿರಲ್ಲ, ಓದಿದ್ರಲ್ರಿ. ಅವಾಗ ಬಂದು ಒಂದು ದೇವಿ ಗುಡಿ ಒಳಗ ಬಂದು ಕುಳ್ತಾನ. ಆ ದೇವಿ ಗುಡಿ ಮರ್ಗವ ದುರ್ಗವ ಆಡ್ಸೋತ್ ಬಂದ್ರಿ ನೀವು. ಹಾ ಬಂದಾರ್ರಿ. ಬಂದಾರಿಲ್ರಿ? ಹೌದು ಹೌದ್ರಲ್ಲ. ವಿದ್ಯಾಶ್ರೀ ಅವ್ರ ಹೆಸರು ಬಹಳ ದೊಡ್ಡದ. ಹಾ ಯಾಕಂದ್ರೆ ಪಂಚ ಪಾಂಡವರು ಯಾವ ದ್ರೋಣಾಚಾರ್ಯರ ಧ್ಯೇಯ ಕಡಿದು ಛಿದ್ರ ಮಾಡಿವು. ಒಗದ್ರ ಜೀವಾತ್ಮ ಹಾದ ಬಳಕತ್ತ ಹೇಳತ್ಯಾರ. ಕಡಿದು ಒಗದವ ಬ್ಯಾರೆ ಅದನ್ನ ಅಕ್ಕ. ಹಾ ಹಾ ನೀ ಎಲ್ಲೇರಿ ಹೇಳು. ಕಡಿದು ಒಗದವ ದೃಷ್ಟ ದುಮ್ಮ ಅಂತಾನ. ದುಷ್ಟ ದುನ್ನದಾನ. ದೃಷ್ಟ ದುಮ್ನ ಹೆಂಗ್ರಿ? ಯಾವ ಕೃಷ್ಣನ ಮಾತು ಕೇಳಿ ಕ್ಷರಾಕ್ಷೇದನ ಮಾಡ್ದ. ಹಾ ಆ ಕಾಡಿ ಒಗದು ಬಿಟ್ಟ. ಒಗದ ಬಿಟ್ಟಾನ. ಮತ್ತ ಪಾಂಡವರು ಕಡ್ದಾರ ಅಂತ ಹೇಳಿದೆ ತಿಳ್ಕೊ. ಹಾ ಏನ ಪಾಂಡವರು ಕಡ್ದಿಲ್ಲ. ಹಂಗ ರಾಟಿ ಬಿದ್ದೈತ್ರಿ ಹೆಣ್ಮಗಳಿಗೆ. ಹಂಗಲ್ಲ, ನೀ ದೊಡ್ಡ ಕಲಾವಿದಿದ್ದಿ. ಹೌದು ಹೌದು. ಒಂದು ವಿಷಯ ಹೇಳಿದ್ರೆ ಕರೆಕ್ಟೇ ಹೇಳಬೇಕು. ಅದಕ್ಕೆ ಮಾಸ್ತರ ಹೆಂಗಾಗ್ಯದ? ಇವ್ರು ಗಂಗಾದೇವಿ ಏನ್ 7 ಮಕ್ಕಳಿಗೆ ಜನ್ಮ ಕೊಟ್ಟಳು. ಹೌದು 7 ಮಕ್ಕಳಿಗೆ ಹುಟ್ಟನ ಹೊಳೆಗೆ ಒಗಿಬೇಕಾದ್ರ ಕಾರಣ ಏನಿತ್ತು? ಹಾ ಹಾ ನೀ ಮಲಿ ಕುಡಿಸಿ ದೊಡ್ಡ ಅಕ್ಕಿ ಜೋಪಾನ ಮಾಡಿದೆ ಅಂತ ಹೇಳಕತ್ತಿದಿ. ಹೇಳತ್ತೇಳ್ರಿ. ಅವಕ್ಕೇನು ತಿಳಿದೇ ಇಲ್ಲ. ನೀನು ಮಲಿನೂ ಕುಡಿಸಿಲ್ಲ. ಹುಟ್ಟಿದಾಕ್ಷಣ 7 ಮಕ್ಕಳಿಗೆ ಗಂಗಾದೇವಿ ಹೊಳೆಯಾಗ ಹೋಗುದಳು. ಹೌದು ಒಗದಾರ. ಈಗ ಭೂಲೋಕದೊಳಗ ಅವು 7 ಮಗುಗಳ ವಸ್ತುಗಳದಾವ. ಯಾವ್ಯಾವ ಆಗಿ ಭೂಲೋಕದೊಳಗೆ ಉಳಿದಾವ ವಸ್ತುಗಳ. ಈಗ 7 ಮಕ್ಕಳಿಗೆ ನದಿಯೊಳಗೆ ಹೋಗದಳಕ್ಕಿ ಯಾರೋ ಗಂಗಾದೇವಿ. ಇವ್ರು ಗಂಗಾದೇವಿ ಒಗದಾಳ್ರಿಲ್ಲ. ಮತ್ತ ಅಟ್ಟೆಲ್ಲ ಜೋಪಾನ ಮಾಡದಕ್ಕಿ ಎಲ್ಲ ಜತನ ಮಾಡದಕ್ಕಿ ಹೇಳಿದಿ ಮಕ್ಕಳನ್ನ ಮುದ್ದಾಡ್ತಾರತ್ ಹೇಳಿ ಎಲ್ಲಾ ಜೋಪಾನ ಮಾಡದಕ್ಕೆ 9 ತಿಂಗಳು ಹೆತ್ತು ಹೊತ್ತು ಜೋಪಾನ ಮಾಡಿದ. ಹಾಲು ಕುಡಿಸಿ ಸಲುವುದಕ್ಕೆ ನಾ ಅಂತ ಹೇಳ್ತಿ. ಹೌದ್ರಿಪ್ಪ. ಮತ್ತ ಗಂಗಾದೇವಿ ಹುಟ್ಟಿದ 7 ಮಕ್ಕಳಿಗೆ ಹೊಳೆಯೊಳಗೆ ಒಗದಳು. ಒಗದಾಳಲ್ರಿ. ಹೊಳೆಯೊಳಗೆ ಒಗದಾಗ ಅವು 7 ಮಕ್ಕಳು ಒಂದೊಂದು ದೀನಸಾಗಿ ಭೂಲೋಕದೊಳಗೆ ಉಳ್ದಾವ. ಒಂದೊಂದು ಹೆಸರು ಏನು? ಹಾ ಹಾ ಯಾಕಂದ್ರೆ ಬಹಳ ವಿದ್ವಾಂಸರದಾರ ಅವರು. ಅದಾರಪ್ಪ. ಎಲ್ಲ ಕಡೆ ಹೆಸರು ತೊಗೊಂಡಾರ. ಮುಂದೇನು ಹೇಳತ್ತೀರಿ? ನೋಡುನ್ರಿ ಹೆಂಗ ಬರ್ತಾರ ಹಂಗ ಹೋಗುನ್ರಿ. ಅದಕ್ಕೆ ನಾವು ಏನು ಕೇಳತ್ತಿದೀವು? ಏನು ಹೇಳತ್ತೇಳಿ ಹೆಣ್ಮಗಳ ಜೋರ್ ರವಿ ದೇಕಾವು ಕವಿ ನಾ ದೇಕಾತ್ ನಾವು ಹೇಳಿದೀವು. ಅವಾಗ ಕೇಳ್ತಾಳೆ ಎರಡು ಸೂರ್ಯನು ಮತ್ತ ಚಂದ್ರಾಮನು ಕೂಡೇ ಇದ್ರಲ್ಲ. ಅವ್ರಿಗೆ ಯಾವ ನೋಡಿಲ್ಲ, ಅವ್ರಿಗೆ ಯಾವ ನೋಡಿಲ್ಲ ತಂದ ಬಳಕ ಇಬ್ರು ಹೆಂಗ್ ಕೂಡಿದ್ರ ಅಂತ ನೀವು ಕೇಳ್ತೀರಿ. ಹೌದು ಹೌದಲ್ರಿ. ಏನು ಶೆಟ್ವಿ ಹಣಿ ಬರೀ ಹೇಳದಲ್ಲಿ. ಹೌದು ಹೌದು. ಆ ಶೆಟ್ವಿ ಹಣಿ ಬರ ಬರ್ದಿಲ್ಲ. ಹೆಂಗಾಗ್ಯದ? ಅವ ಬ್ರಹ್ಮ ಬ್ರಹ್ಮವದಾನ. ಬರ್ಯಾವನ ಬ್ರಹ್ಮದಾನ. ಎಲ್ಲ ಬ್ರಹ್ಮನಿಂದ ಅಲ್ಲಿ ಕಿತ್ತಾಗ್ಯವ. ಹೌದು ಹೌದು. ಶೆಟ್ವಿ ಅಂತ ಹೇಳಿ ಈಕೆ ಈಗ ಆಚೆ ಕಡೆ ಇದ್ಲತ್ರಿ ಯಾರ ಮಗಳಿಗೆ ಬೇಕಲ್ಲ. ಸುಮ್ಮನೆ ಶೆಟ್ವಿ ಬರೋದು. ಹೌದು ಹೌದು. ಅದಕ್ಕೆ ಮುಂದೆ ಶೆಟ್ವಿನೇ ಬರ್ದಿಲ್ಲಪ್ಪ ಅಂತಂದ್ರೆ ಬ್ರಹ್ಮ ಬರದ ಹಣಿ ಬಾರ ಅಂತ ಹೇಳಿ ಯಾರು ಹತ್ತಿತ್ತಿಲ್ಲ. ಇಲ್ಲ
ಅಂದಾರಿಲ್ಲ ಹೌದು ಅಂದಾರಲ್ರಿ ಯಪ್ಪ ಬ್ರಹ್ಮ ಬರೆದ ಬರೀ ತಪ್ಪಂಗಿಲ್ಲ ಅಂತಾರೆ ತಪ್ಪಂಗಿಲ್ಲ ತಾರ ಹೆಟ್ವಿದೆಲ್ಲ ತಂದಾರ ಅಲ್ಲೆಲ್ಲಿ ಅಂದೇ ಇಲ್ಲ ಇವ್ರ ಬಲೆ ಹುಟ್ಟಿವ ಅವೆಲ್ಲ ವಿದ್ಯಾಶ್ರೀ ಬಲಿ ಅದೇನು ಪುರಾಣ ಇಲ್ಲ ಪೋತಿ ಇಲ್ಲ ಏನೂ ಇಲ್ಲ ಮುಂದೆ ಏನ್ ಹೇಳ್ಬೇಕಾಗ್ಯದ ತಮ್ಮ ಗ್ರಂಥ ಓದಿದಾಗೆಲ್ಲ ಗೊತ್ತಾಕೈತೆ ಆಕಿಗೆ ಹಾ ಹಾ ಮುಂದೆ ನಾವೇನು ಏನ್ ಕೇಳಿ ಹೋಗ್ಯಾರ ಹೇಳಿ ಏನು ಏ ಲೋಕದೀಶನೆಂದು ಮೂರ ಲೋಕೆಲ್ಲ ಸಾರತೈತಿ ಹುಡುಗಿ ಏಕನಾಮ ಅಂದಿಗಿಂದಿ ಅವವಾಬ ಹೌದು ಏಕನಾಮ ಅಂದಿಗಿಂದಿ ಅವವಾಬ ಲೋಕ ನಡೆಸುವುದಕ್ಕ ಹೆಣ್ಣ ಬೇಕಂದ ಹುಟ್ಟಸಿದ್ದ ಪ್ರಪಂಚಕ್ಕ ಹೆಂಡತಿ ಆದರೆ ಒಳೆ ಹೋಬ್ಬ ಮೊದಲೇ ನಾನೇ ಹೆಚ್ಚಿಗೆ ಅಂದ್ರ ನಿಂದ ಮೊರದೇನ ಡೊಬ್ಬ ಮೊದಲಿಗೆ ನಾನೇ ಹೆಚ್ಚಿಗೆ ಅಂದ್ರ ನಿಂದ ಮೊರದೇನ ಡೊಬ್ಬ ಬಿಚ್ಚಿ ನಿನಗೆ ಹೇಳ್ತೀನಿ ಹುಚ್ಚುಚ್ಚರಂಗ ಒದರ ಬೇಡ ಹುಡುಗಿ ಮೆಚ್ಚಿದವಂಗ ಆಗಿ ಕುಂತಿ ಒಳೆ ಶೋಭಾ ಹೌದು ಮೆಚ್ಚಿದವಂಗ ಆಗಿ ಕುಂತಿ ಒಳೆ ಶೋಭಾ ಮೊದಲ ಈ ಪೃಥ್ವಿ ಎಲ್ಲ ಅಕ್ಕಿಲಿಂದ ಹುಟ್ಟದೆಂದು ನುಡಿ ನುಡಿ ತೋರಿಸ್ತೀಯ ಅಕ್ಕಿಯ ಜರಬ ಇಷ್ಟ ಒಮ್ಮೆ ಹಡಿಯಂಗ ಈಕಿಗೆ ಯಾವ ಮಾಡ್ಯಾನೋ ಗರ್ಭ ಇಷ್ಟ ಒಮ್ಮೆ ಹಡಿಯಂಗ ಈಕಿಗೆ ಯಾವ ಮಾಡ್ಯಾನೋ ಗರ್ಭ ಅದಕ್ಕೆ ಹೇಳತ್ತೇಳ್ರಿ ಹೆಣ್ಮಗಳು ಭಾಳ ಶಾನೆ ಅದಾಳು ಏನ್ ಹೇಳತ್ತಾರ ಕವಿಗಳು ಬಿಚ್ಚಿ ನಿನಗೆ ಹೇಳ್ತೀನಿ ಹುಚ್ಚುತ್ತರಂಗ ಹೋದ್ರ ಬೇಡ ಮೆಚ್ಚಿದವಂಗ ಆಗಿ ಕುಂತಿ ಒಳ್ಳೆ ಶೋಭಾ ಮೊದಲು ಈ ಪೃಥ್ವಿ ಎಲ್ಲ ಅಕ್ಕಿಲಿಂದ ಹುಟ್ಟ್ಯದಂತ ಜಿಗಿದಾಡ್ಲತ್ತಿದಿ ನುಡಿ ನುಡಿಗೆ ತೋರಿಸಬೇಡ ಅಕ್ಕಿಯ ಜರ್ಬ ಇಷ್ಟ ಒಮ್ಮೆ ಹಡ್ಯಾಂಗಿಕ್ಕಿ ಯಾವ ಮಾಡ್ಯಾನ ಗರ್ಭ ಹೇಳ್ಬೇಕಲ್ಲ ಗಿಡ ಗಂಟು ಇದನ್ನ ಎಲ್ಲ ಇದೆಲ್ಲ ಹಾಕಿ ಒಳಗೆ ಹಾ ಹಾ ನಾವ್ ಹೇಳತ್ತಿಲ್ಲ ಕವಿಗಳು ಹೇಳತ್ಯಾರ ಅಟ್ ಹಡಿವತ್ನಾಗ ಬರೇ ಕೂಸೆಟ್ರಿ ಇಟ್ಟಿರ್ತೈತಿ ಮುಟ್ಟಿಗೆ ಅಟ್ ಹೌದು ಇಟ್ಟೆಲ್ಲ ಅಂತ ಮಾತ್ರಿ ದಗದ ಅಲ್ಲದ ಪರಮಾತ್ಮ ಎಲ್ಲಿ ಹೋಗಿದ್ದ ಅವ್ ಸೃಷ್ಟಿ ತಯಾರು ಮಾಡ್ಯಾನತ್ ನಿನಗೆ ಹೇಳತ್ತಿದೀವಿ ಖರೆ ನೀ ಮಾತು ನಿಂದ ಹೊಳ್ಳತ್ತಿದಿ ಹೌದಲ್ಲ ಅದ್ ನಾಯಿ ಬಾರ್ದು ಮೊದಲ ಗಂಡ ಬೇಕು ಹಾ ಹಾ ಗಂಡಿದ್ರೆ ನಿನ್ನ ಗಡಿಗೆ ಶುದ್ಧ ಗಾಂಡಿದ್ರ ಗಡಿಗೆ ಸುದ್ದ ಗಂಡ ಇರ್ಲಿಲ್ಲ ತಿಳ್ಕೊ ಹೆಂಗಾಗ್ತದ ಹೆಂಗಂದ್ರ ಮಾಸ್ತರ ಹ್ಮ್ ಗಂಡನಿಂದಲೇ ಮೊದಲ ಮುಕ್ತಿ ಹೌದು ಗಂಡನೇ ದೇವ್ರು ನಿನಗ ಹಾ ಹಾ ಗಂಡನಿಂದಲೇ ಮುಕ್ತಿ ಅಂತ ಹೇಳ್ತಾರ ಹೋಯ್ ಹೇಳ್ತಾರ ಮೊದಲು ನಿನಗ ಗಂಡ ಬೇಕು ಗಂಡ ಬೇಕ ಗಂಡಿದ್ರೆ ಗಡಿಗೆ ಶುದ್ಧ ಅಂತೇಳಿ ಹೇಳ್ತಾರ ಹೇಳ್ತಾರು ಆದಿ ಅನಾದಿ ಅಂದಿಗೆ ನಂದಿ ಹಾ ಮೇದಿನಿಗೆ ಬಂದಿ ಸುಗಂಧಿ ಏನು ಮೇದನಿಗೆ ಬಂದಿ ಸುಗಂಧಿ ನಾದ ಪ್ರಿಯನ ನಾದಿಲೆ ಹೊಂದಿ ಆ ಬಹಾದೂರ ಬಹಾದೂರ ಬಸ್ಬಾಸೂರ್ನ ಕೈಯೊಳಗ ಸಿಕ್ಕು ಹಾರಿತ್ತು ನಿನ್ನ ಚಿಂದಿ ಎಷ್ಟು ಮಂದಿ ಕೈಯಾಗ ಸಿಕ್ಕಿಲ್ಲ ಯಾಕವ್ವ ಅಂತಿಂತವ್ರು ಎಲ್ಲಾರು ಆಗ್ಯಾರ ಹಾ ಹಾ ಇವ್ರು ಬಂದಾರ ನಾನೇ ಶ್ರೇಷ್ಠ ನಮ್ಮ ಮೌನ ಶ್ರೇಷ್ಠ ನಮ್ಮ ಮೌನೇ ಶ್ರೇಷ್ಠ ಅಂತೇಳಿ ಹೇಳಕತ್ಯಾರ ಹೌದು ಹೌದು ನೀ ಶ್ರೇಷ್ಠ ಇರ್ಕರೆ ಹಾ ನೀ ಇಷ್ಟ ಹಡಿಯುತ್ತಾನ ಹಡದಿದಿ ಒಪ್ಕೋತಾನ ನಮಗೊಂದು ಸಂಶಯ ಮಾಸ್ತರ ಹೆಂಗ ಈ ಎಲ್ಲಾನೇ ಕಣ್ಣಿಗೆ ಕಾಣುವುದೆಲ್ಲ ಪಂಚಮಹಾಭೂತ ಶರೀರ ಎಲ್ಲ ಹೆಣ್ಣ ಅಂತ ಹೇಳಿದ್ರು ಹೌದು ಹೌದ್ರಿ ಈ ಕೆಬ್ಬಣ ಎಲ್ಲ ಹೆಣ್ಣ ಹಾ ಅಗ್ಗಿನ ಗಾಡಿನೂ ಈಕಿನೇ ಹಡ್ದಾಳ ತಿಳ್ಕೊಂಡು ನೀವು ವಿಮಾನನು ಈಕಿನೇ ಹಡ್ದಾಳ ಇವ್ರು ಮಾತ್ಲೇ ಬರ್ತದ್ರಿ ಮತ್ ನಾವು ಹಂಗೆ ಮಾತಾಡ್ಬೇಕಾಗ್ತದ ಎಲ್ಲಾನೇ ನಾನೇ ಹಡ್ದಿದತ್ತ ಅಂದಳ ತಿಳ್ಕೊ ಪಂಚಮಹಾಭೂತ ಎಲ್ಲ ಹೆಣ್ಣ ವಿಮಾನ ಈಕಿನೇ ಹಡ್ದಾಳ ಅಗ್ಗಿನ ಗಾಡಿ ಇವು ಏನೋ ಕಂಬಗಳದಾವಲ್ಲ ಇವು ಹಾ ಹಾ ಒಟ್ಟು ಎಲ್ಲ ಈಕಿನ ಉದುರೊಳಗೆ ಹುಟ್ಟ್ಯಾವ ಖರೆ ಅವ್ ಮಾಲಕ್ ಎಂತಾವ್ ನೇಟ್ ಇರ್ಬೇಕು ಇಟ್ಟು ತಯಾರಾಗುವಂತ ಬೀಜ ಬಿತ್ತು ದಾತ ಎಂತಾವ್ ಇರ್ಬೇಕವ ಹೌದಲ್ರಿ ಮತ್ತ ಅವಾಗ ಮೊದಲ ಬೇಕು ಬೀಜ ಹಾ ಹಾ ಬೀಜ ಇತ್ತಂದ್ರೆ ಬೆಳಿ ಬೆಳಿ ಹೇಳತ್ತೇಳ್ರಿ ನಿನ್ನ ಭೂಮಿ ಒಳಗ ಹೆಂಗ ರೈತ ಬೀಜ ಬಿತ್ತದ ತಿಳ್ಕೊ ಹಾ ಹಾ ಅವಾಗ ಭೂಮಿ ತಾಯಿ ಬಹಳ ಚಂದ ಕಾಣಿಸ್ತಾಳ ಅಂತೇಳಿ ರೈತರು ಹೇಳ್ತಾರ ಹಾ ಅದಕ್ಕೆ ಹೇಳ್ತಾರಲ್ಲ ಮತ್ತಿದು ಏನು ಬಿತ್ತಲಾರೆ ಹಂಗೆ ಗ್ವಾಡಿ ಬಿತ್ತ ತಿಳ್ಕೊ ಹೆಂಗ? ಅದಕ್ಕೆ
ಏನಂತಾರ ಹೌದು ಏ ವರ್ಷ ತುಂಬದ್ರೊಳಗ ಏನೇ ಅಲ್ಲಿ ಹುಡುಗ ತಯಾರು ಮಾಡದ ಅಂತ ಹಿಂಗತ್ತಾರ ತಯಾರ್ ಮಾಡ್ಯಾನ ಹುಡುಗತ್ತಾರ. ಅಲ್ಲ ಭೂಮಿ ಒಳಗೆ ನಾವು ಬಾಣ ಮುನ್ನೋದಾಗಪ್ಪ ಬಾಳ ಫರಕ್ ಅದಾವ್ರಿ. ಹೆಂಗ ಅದಾವ್ರಿ? ಮಡ್ಡಿ ಭೂಮಿ, ಮಡ್ಡಿ ಭೂಮಿ ಅದ, ಎರಿ ಭೂಮಿ, ಎರಿ ಭೂಮಿ ಐತಿ, ಸೌಳು ಭೂಮಿ, ಸೌಳು ಭೂಮಿ, ಇವೆಲ್ಲ ಮೂರು ನಮೂನೆ ಅದಾವು. 3-4 ನಮೂನಿ ಅದಾವ. ಈ ಭೂಮಿ ಏನದಲ್ಲ ಇದು ಸೌಳು ಭೂಮಿ. ಇದು ಸೌಳು ಭೂಮಿ. ಇದ್ರಾಗ ಬೇಕಾದ ಬೀಜ ಬಿತ್ತರಿ ಒಟ್ಟೆ ಹೇಳಂಗಿಲ್ಲ. ಹೇಳಂಗಿಲ್ಲ. ಚೆಕ್ ಅದು ಮಾಡ್ಬೇಕತ್ರಿ ಅಲ್ಲ ನೋಡಿ ನಾವು ನೋಡ್ರಿ ನೋಡಿದೇವ್ ಕೇಳಿದೇವ್ ಬರೋಬರಿ ಐತ್ರಿಲ್ಲ, ಹೇಳಂಗಿಲ್ಲ ಅಲ್ಲಿ ಹೇಳಂಗಿಲ್ಲ. ಅರೆ ಬೀಜ ತಿನ್ನ ಭೂಮಿ ಇದು. ಏನೋ ಬೀಜ ನುಂಗು ಭೂಮಿ ಐತೈತ್ರಿ. ಹಾ ಮತ್ತೆ ಅನಾನ ಹಿಂಗ ಅದಕ್ಕೆ ಮಣ್ಣನು ಶ್ರೇಷ್ಠ ಅಲ್ಲ, ಹಾ ಹಾ ಭೂಮಿ ಶ್ರೇಷ್ಠ ಅಲ್ಲ. ಹೌದ್ರಿ. ಭೂಮಿ ಮಾಡಿದಂತವ ಹೆಪ್ಪು ಕೊಟ್ಟು ಅವನೇ ಜಾಣ, ಅವನೇ ದಾತ. ಈ ಭೂಮಿಗೆ ನಿರ್ಮಾಣ ಮಾಡಿ ಹೆಪ್ಪ ಕೊಟ್ಟಂತವ ಅವ ಮೊದಲದಾನ, ಆಮೇಲೆ ನೀ ಬಂದಿದಿ. ಹಾ ಹಾ ಹೆಂಗ ಹೊಂಟಾರ ನೋಡ್ಲಿ. ಯಾಕಂದ್ರ ಮಾಸ್ತರ ಹೆಂಗ ಮೊದಲ ಪ್ರಥಮದಲ್ಲಿ ಓಂಕಾರ ಮುಖದಿಂದ ಏನ ಇವೆಲ್ಲ ಉತ್ಪತ್ತಿ ಆಗ್ಯಾವ. ಆಗ್ಯಾವ. ಪ್ರಥಮದಲ್ಲಿ ಭೂಮಿ ತಯಾರ ಮಾಡ್ಬೇಕಾದ್ರ ಹಾಲು ಮುನಿ, ಹಪ್ ಮುನಿ, ರಕ್ತ ಮುನಿ, ಬಿಗು ಮುನಿ. ಹೌದು. ಮೊದಲ ಪ್ರಥಮದಲ್ಲಿ ಈ 7 ಮುನಿಗಳ ರಕ್ತದ ಲೇಪದಿಂದ ಈ ಭೂಮಿ ತಯಾರಾಗ್ಯದ. ಬೀಜ ಬಿತ್ತಿದಂಗ ಆಗ್ಯದ. ಮೊದಲ ಬೀಜ ಬೇಕು. ಹೌದಲ್ರಿ. ಬೀಜ ಇರ್ಲಿಲ್ಲ ತಿಳ್ಕೊ, ನಿನ್ನ ಖಾಲಿ ಗಡಿಗೆಗೆ ಯಾರು ನೋಡಲ್ವಿ. ಏನಾಗ್ಯದ ಹುಡುಗಿಗೆ ಮದುವೆ ಆಗಿ 10 ವರ್ಷ ಆದ್ರೂ ಇನ್ನ ಏನು ಇಲ್ಲ ಹಿಂಗತ್ತಾರ. ಸೌಳೆ ಇರ್ತೈತ್ರಿ. ಚೆಕ್ ಮಾಡಿದ್ರು ನಮ್ದು ಓಕೆ ಇದ್ದಿರ್ತದ, ನಿಂದೇ ಗಡಿಗೆಗೆ ಇದ್ದಿರ್ತದ. ಅದಕ್ಕೆ ನಾವು ಮಾತಾಡ್ಲಕತ್ತ ತಿಳ್ಕೊ. ಹೆಂಗ ಯಾವಾಗಲೂ ವಿಷಯಕ್ಕೆ ಬಡದಾಡಿರ್ಬೇಕು. ಹೌದ್ರಿ. ಮೊದಲ ಸಗುಣ ನಿರ್ಗುಣ ಹೇಳಿರು. ಸಗುಣ ಸಹಕಾರದಿಂದ ನಿರ್ಗುಣ ಕಾಣಬಹುದು. ಅದಕ್ಕ 6 ನಾನಂದು ವಿಚಾರಿಸು ವಿಷಮ ಸಂಸಾರ ಇದು ಕನಸಂದರಿ ಮಾರಮರ್ದನ ಗುರು ಶಂಭುಲಿಂಗ ನನ್ನ ಒಲಿಸಿಕೊಂಡು ಗಂಭೀರ ಸುಖದೋಳು ಇರುಪುವ ಅಂತ ಹೇಳ್ಯಾರ. ಹೌದಲ್ರಿ. ಮತ್ತೆ ನೋಡು, ನೀ ಎಲ್ಲ ಗಂಡಸರು ಬರೆದಿರುವಂತ ಪುರಾಣದೊಳಗಿನ ವಿಷಯನೇ ಹೇಳಕತ್ತಿದಿ. ಬರಬರಿ ಅದ. ನಿಮ್ಮಕ್ಕಿ ಯಾವ ಕೆರೆ ಬರ್ದಾಳಿಲ್ಲ ಬೇಕಲ್ಲ. ದುರ್ಗಾವ ಮರಗಾವ ದ್ಯಾಮವ ಕಂಟೆನ ಕರಿಯವ ರಗಡ್ ಮಂದಿದ ಬೆಳಕಾಯಿ ಹೇಳಿ ಹೋದಿ ಹರಿಯಾಣ ಹಿಡಿದು ಹೊತ್ತು ಮುನ್ಗುತ್ತಲ್ಲ ಟೈಮ್ ಬತ್ತ ಅವ್ರದ್ದು ಎಬಸ್ಬೇಕಾಗಿತ್ತು. ಒಬ್ಬ ಕೆರೆ ಬರ್ದಾಳೆ ಅನ್ನೋ ಪುರಾಣ ಯಾರು ಬರ್ದಿಲ್ಲ, ಆ ಬರ್ಲಿಕ್ಕೆ ಬಂದಿಲ್ಲ. ಇದು ಅಡಿಗೆ ಮಾಡ್ಲಿಕ್ಕೆ ಅಟ್ಟೆ ಚಾರ್ಜ್ ಕೊಟ್ಟರು ನಿನಗ. ಹೌದ್ರಿ. ಮತ್ತೊಂದು ಕಿಲ್ಲ ನೀ. ಯಾಕಂದ್ರೆ ಕೊಳ್ಳಾಗ ಕರಿಮಣಿ ನಂದು ಕುಂಕುಮ ನಂದು ಕಿವಿಯೊಳಗ ಮೂಗಿನೊಳಗ ಎಲ್ಲ ಐಶ್ವರ್ಯ ಪರಮಾತ್ಮದದ. ಅವ್ ಕೊಟ್ಟಾರ ಹೇಳಿ ನಿನಗೆ ಹೆಣ್ಣಿಗೆ ಶೋಭಾದ, ಹೆಣ್ಣಿನ ಶೋಭಾದ. ಅದು ತೆಗೆದು ಒಂದೇ ವೇದಿಕೆ ಮೇಲೆ ಹಾಡು. ಏನಾಯ್ತು ವಿದ್ಯಾಶ್ರೀನೇ ಮಾನ್ಯ ಚಲೋ ಇದ್ದಳು, ಯಾಕೋ ಬೋರ್ಡ್ ಇಲ್ಲದೆ ಬಂದಳಲ್ಲ, ಏನಾಗಿದೆ ಯಾರಕ್ಕೂ ಹಿಂಗತ್ತಾರ. ಹಿಂಗ ಆಗ್ತದ. ಅದಕ್ಕೆ ಮೊದಲ ಗಂಡ ಬೇಕು. ಗಂಡನಿಂದಲೇ ನಿನಗೆ ಸದ್ಗತಿ ಅದ. ಹೌದು. ಅವನ ಪಾದದಿಂದ ನೀ ಮುಕ್ತಿ ಪಡಿತಿ. ಹೌದು. ಗಂಡನೇ ಪರಮಾತ್ಮ ಎಲ್ಲ ಹೇಳಿದೀವ. ಮತ್ತ ಅನುಲಾದೇವಿ, ಶಾಂಡಲಾದೇವಿ, ಅನುಸಾದೇವಿ ಇವರೆಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ನೋಡು ಅಂಥವ್ರೆಲ್ಲ ಯಾಕತ್ತ ಕೇಳು. ಬ್ರಹ್ಮ ವಿಷ್ಣು ಮಹೇಶ್ವರರು ಎಲ್ಲರೂ ಬಂದು ದುಡಿಬೇಕಾದ್ರೆ ಭಕ್ತಿ ಬೇಕು. ಹಂಗೆ ನೀ ಭಕ್ತಿ ಮಾಡಿದೆ ಅಂದ್ರೆ ನಿನಗೆ ವಿದ್ಯಾಶ್ರೀ ಬಂದು ಪ್ರತ್ಯಕ್ಷ ಆಗ್ತಾರೆ. ಯಾರು? ನಮ್ಮ ಶಂಕರ ಮಹಾದೇವ ಇವರೆಲ್ಲರೂ ಬಂದು ಪ್ರತ್ಯಕ್ಷ ಆಗ್ತಾರೆ. ಹೌದ್ರಿ. ಮತ್ತೆ ನೀ ಭಕ್ತಿ ಮಾಡರೆ ಹಂಗೆ ಬಡ್ದಾಡ್ದೆ ತಿಳ್ಕೊ ತಾಯಿ ತಾಯಿ ಎಂದು. ನೀ ಮತ್ತೆ ತಾಯಿ ಎಂದೇ ಹೋಗಕ್ಕೆ ಲಾಸ್ಟ್ಕ ಹೇಳ್ತಾಳೆ ಬ್ರಹ್ಮ ವಿಷ್ಣು ಮಹೇಶ್ವರರು ಶಾಂಡಮ್ಮನೆ ಏನು ಕೂಸಾಗಿ ಮನೆಗಾರ. ಅನುಸಾದೇವಿ ನೋಡ್ರಿ ಮನೆಯೊಳಗ ಆ ಕೂಸ್ ಹಾಕಬೇಕಾದ್ರೆ ಒಂದು ಕಾರಣ ಐತಿ. ಹೆಂಗದ್ರಿ? ಏನ್ ಕಾರಣಪ್ಪ ಅಂತಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ. ಹೌದು. ಇವರು ಸ್ವರ್ಗದಾಗ ಕೂತಾಗ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಇವ್ರು 3 ಮಂದಿ ಇವ್ರು ಹೆಂಡ್ರಲ್ಲ. ಹೌದ್ರಿ. ಅಲ್ಲಿ ನಾರದ ಹೋಗಿ ಕಿಡಿ ಇಟ್ಟ. ಏನು ಕಿಡಿ ಇಟ್ಟ? ಯಾಕೆ ಆಕೆ ಪಾತಿವ್ರತ ಪ್ರಭಾವ ಜಾಸ್ತಿ ಹೇಳಿಸ್ಬೇಕಂತ ಹೇಳಿ ಇಟ್ಟಾಗ ಯಾರು ಅನಸೂಯ ಅಂದು. ಹೌದಲ್ರಿ. ನೀವ್ ಹೆಸರು ಗರ್ತಾರಮ್ಮ. ಹೌದು. ಎಂತ ಗರ್ತಾರ ನೀವ? ಮತ್ತೆ ದೇವ್ರ ನೀವು ಹೆಂಡ್ರಿದ್ರಿ. ಹೇಳ ದೇವ್ರ ಹೆಂಡ್ರದಿರಿ. ಕೇವಲ ನರ್ಮಾನೋಳ ಜನ್ಮ ತಾಯಿ ಇಂಥ ಪಾತಿವ್ರತ ಪ್ರಭಾವ ಹಾಕಿದ್ದು ಆಕೆ ಮುಂದೆ ನೀವೆಲ್ಲ ಅಲ್ಲ ಅಂದ್ಬಿಟ್ಟವ. ಅನಸೂಯ ನಂಗೆ ಆಗಂಗಿಲ್ಲ ಅಂತ ಹೇಳ್ತಾರ. ಇವ್ರಿಗೆ ಬೆಂಕಿ ಬಿತ್ತು. ನಾವು ದೇವತ್ರ ಹೆಂಡ್ರಿರ್ಲಿಕ್ಕಾಗಿ ನಮಗೆ ಇಂಥ ಶಬ್ದ ಇಟ್ಟಲ್ಲ ನಾರದ. ವಿದ್ಯಾಶ್ರೀ ಹಂಗ ಒಳಗೆ ಅಹಂಕಾರ ಬತ್ರಿ. ಹೆಂಗಿಟ್ಟ ಅದು ನಾರದ ಅಂದ್ರೆ ಅವರು ಏನತ್ತಾರ? ಅಲ್ಲ ನಾರದ ಮತ್ತೆ ಠೀಕಾಯಿ ಭೂಲೋಕದ ಯಾರ ಹಂಗ ಅತ್ರಿ ಋಷಿ ಅನಸೂಯ ಅಂತ ಹೇಳೋಲ್ಲ. ಹೆಂಡತಿ ಅನಸೂಯ ಅದಾಳ. ಹೌದ್ರಿ. ಆಕೆ ನೀವು ಆಕೆ ಮುಂದೆ ಬಾದ ನೀವು ಪಾತಿವ್ರತಾರ ಅಲ್ಲ ಅಂದ್ಬಿಟ್ಟವ. ಅಂದಾಗ ಅಂದ ಕೂಡಲೇ ಏನು ಬೆಂಕಿ ಬಿತ್ತಲ್ಲ. ಇವಕ್ 3ಕ್ಕೂ ಪಾರ್ವತಿ ನಿದ್ದಿನ ಹತ್ತಿಲ್ರಿ. ಬೆಂಕಿ ಬಿತ್ತು. ತಲೆ ಕರ್ಕೊಂಡು ಮನ್ಕೊಂಡ್ಬಿಟ್ರು. ಪರಮಾತ್ಮ ಬಂದ. ಏನೋ ಬ್ರಹ್ಮ ವಿಷ್ಣು ಮಹೇಶ್ವರರು ಬರ್ತಾರ. ಬಂದು
ಅಲ್ಲ ಹಂಗೆ ಯಾಕೆ ಮಾಡ್ಕೊಂಡ್ರಿ ನೀವು ಷಷ್ಠಿ ವ್ಯವಹಾರ ನಿಂತದಲ್ಲ ಹೇಳ್ದಂದ ಹೇಳಂದಾಗ ಹೇಳಂಗಿಲ್ಲ ಅಂದ್ರ ಅವರು ಹಿಂಗ ನಮಗ ಅಪಮಾನ ಮಾಡ್ಯಾರ. ರಪ್ಪನ ಮಾಡ್ಯಾರ ನಾರದ ಬಂದು ಹೇಳ್ಯಾನ. ಹಾ ಹಾ ಮತ್ತ ಅನುಸೂಯ ಅಂತ ಒಬ್ಬಾಕಿ ಪಾತ್ರತ ಹಾಳತ್ತ ಭೂಲೋಕದಾಗ ಹೆಣ್ಮಗಳು ಅದಾಳು. ಆಕಿ ಪರೀಕ್ಷೆ ಮಾಡಿ ಬರ್ರಿ. ಪರೀಕ್ಷೆ ಮಾಡಿ ಬರೋಗ್ರಿ ಆಕಿ ಭಂಗ ಆಗ್ಬೇಕು. ಆಕಿ ಅವಾಗ ಹೇಳ್ತೇವು. ಹೌದು. ಅಂದ ಕೂಡಲೇ ಈ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಹೋದ್ರು. ಯಾಕಂತಂದ್ರೆ ಈಕೆ ಇವ್ರದ್ದು ಗರು ಬಂದಿತ್ತು, ಇವ್ರ ಗರು ಮುರಿಬೇಕಲ್ಲ. ಯಾರು? ಲಕ್ಷ್ಮೀ ಸರಸ್ವತಿ ಪಾರ್ವತಿ. ಇವ್ರಿಗೆ ಬಂದಾಗ ಅವ್ರು ಹೋಗ್ಬೇಕಾಗ್ಯದ. ಯಾಕಂತಂದ್ರೆ ದೇವತ್ರ ನಾವು ಪತಿವರ್ತಿಯರು ನಾವು ಅಂತವ್ರು ಅಂತೇಳಿ ಅಹಂಕಾರ ಹೋಗಿತ್ತು. ಹೌದಲ್ರಿ? ಇದ್ರು ತಿಳಿತೀವ್ರಿಗೆ ಠೀಕ್ ಅದಕ್ಕೆ ನಾ ಮಾಡಿ ತೋರ್ಸ ಹೋಗೋಣ ಅಂತ ಹೇಳಿ ಮೂರು ಮಂದಿ ಭೂಲೋಕಕ್ಕೆ ಬಂದ್ರು. ಅಲ್ಲಿ ಬಂದ ಏನು ಮಾಡ್ತಾರ್ರಿ? ಅನುಸೂಯ ತನ್ನ ಗುಡಿಸಲಾಗಿದ್ದಳಕಿ ಗುಡಿಸಲ್ದಾಗಿದ್ದಳು. ಇವ್ರು ಏನ್ ಮಾಡಿದ್ರು, ಒಂದು ಉಕ್ಕಿನ ಕಡ್ಲಿ ತಗೊಂಡ್ ಬಂದಿರು. ಒಳಗೆ ಉಕ್ಕಿನ ಕಡ್ಲಿ ತಯಾರು ಮಾಡಿ ತಗೊಂಡು ಬಂದಿರು. ಹೌದು. ಒಂದು ತೋಳಿಗೆ ತಳಗ ಬರ್ಕೋದ್ರು. ಅನುಸೂಯ ಅಂದ್ರು. ಅವಾಗ ಏನ್ ಹೇಳ್ತಾಳ ಅನುಸೂಯ? ದೇವತೆ ಕೈ ಜೋಡ್ಸ್ಕೊಂಡು ಬಂದು ಹಾ ಹಾ ಏನಿಲ್ಲ ಇವಿಟ್ಟು ಉಕ್ಕಿನ ಕಡ್ಲಿದಾವ ಜರ ಕುದಿಸ್ಕೊಡು ನಾವು ತಿಂದು ಹೋಗ್ತೇವು. ಹೌದ್ ಹೌದ್ರಿ. ಆಕೆ ನೋಡಿ ಹನಿ ಹನಿ ಬರ್ಕೊಂಡು ಹೌದು. ಏನು ಅನುಸೂಯ ಬಡ್ಕೋತಾಳ? ಬಡ್ಕೊಂಡು ಹಂಗೆ ವಿಚಾರ ಮಾಡ್ಲಕತ್ತಳು. ಇನ್ನೇನು ಮಾಡಲಿ, ಏನು ಅತಿಥಿಗಳು ಬಂದಾರ ಅಂದಾಗ ನಾವು ಇಲ್ಲರಿ ಹಾಗೆ ಅಲ್ಲಿ ತಿಳ್ಕೊಂಡು ಯಾರು ಅತ್ರಿ ಋಷಿ ಕಡಿ ಮಾಡೋದು. ಅದಕ್ಕೆ ಹೆಣ್ಮಗಳಿಗೆ ಹೇಳ್ತಾಳ್ರಿ ವಿದ್ಯಾಶ್ರೀ, ಅದು ಪಾದ ಆದ್ರ ನಂದು ಹೆಣ್ಣಿಂದ ಐತಿ. ನಾ ಹೇಳ್ತ ಕೇಳಲಿ, ಅದು ಪಾದಾಗ ಹೆಣ್ಣಿದಿರ್ಲಿ ಗಂಡಿದಿರ್ಲಿ. ಹಾ ಅಲ್ಲಿ ಬಂದ ಕೂಡಲೇ ಅವಂದ ಯಾಕೆ ಬಂದೈತಿ ಕೇಳ. ಇಲ್ಲ ನನ್ನ ಮನಸ್ಸು ಪರೀಕ್ಷೆ ಮಾಡಕ್ಕೆ ಬಂದಾರ, ಆ ಉಕ್ಕಿನ ಕಡಿ ಕುದಿಸ್ಕೊಡ್ತಾರೆ. ಹೌದ್ ಹೌದ್ರಿ. ಹಿಂಗೆ ಮತ್ತೇನಂದಾರೆ, ಮತ್ತೇನು ನಾವು ತಿಂದು ನೀವು ಬತ್ರಿಯಾಗಿ ನಮಗೆ ನೀಡಬೇಕು. ಹೌದ್ ಹೌದು. ಏನು ಬ್ರಹ್ಮ ವಿಷ್ಣು ಮಹೇಶ್ವರ ಹೇಳ್ತಾರ. ಹೌದಾ? ಅವಾಗ ನಿಸಂಗ ಆಗಿ ನೀರು ಅಂತ ಅವಾಗ ಅಂದ ಕೂಡ ಪಾದ ತೊಳೆದು ನೀರು ಕೊಟ್ಟ. ಇದನ್ನ ವೈದ್ಯಕೀಯ ಅವ್ರ ಮೆಣಸಿ ಮುಡಿಸು, ಅವ್ರು ಕೂಸ್ಕೊಂಡು ಹಾಕವ, ನೀ ಬತ್ಲೆ ಆಗಿ ದಿವಂಗರ ಆಗಿ ಕೊಡು, ದಿಗಂಬರಾಗಿ ಅವ್ಕು ಊಟ ಕೊಡು ಅಂದಾಗ ಅಂದ ಕೂಡ ಅದೇ ಪ್ರಕಾರ ಮಾಡೋದಕ್ಕೆ ಅವರು ಸಣ್ಣ ಕೂಸ್ಕೊಂಡು ಆದ್ರು. ಹೌದು ಹೌದು. ಅವು ಒದ್ದಾಡಿ ಹೇಳಾಗ ಉಳ್ಳಾಡಕತ್ತು ಮೂರು. ಅಲ್ಲಿಂದ ಬರ್ತಾರ ನೋಡ್ರಿ ಲಕ್ಷ್ಮೀ ಸರಸ್ವತಿ. ಇವ್ರು ಬರ್ಲೇ ಇಲ್ಲ, ಹಳ್ಳಿ ಬರ್ಲೇ ಇಲ್ಲ ತಳಿ ಗಂಡ ಪತ್ತಾನಿ ಇಲ್ಲ. ಎಷ್ಟು ದಿವ್ಸ ಕೂಸಾಗಿ ಮನೆಗಿದ್ರಿ ಇವ್ರು. ಮತ್ತೆ ಬಂದಿರು ಮೂರು ಮಂದಿ. ಹಾ ಭೂಲೋಕಕ್ಕೆ ಬಂದ್ರು. ಬಂದು ಈಕಿ ತೊಟ್ಲಾಗ ಆಗಿ ಆಡ್ಸಲ್ಕತ್ತಿಳು. ಹಾ ಹಾ ಅಲ್ಲಿ ಬಂದು ಕೇಳಿದ್ರು, ಏಯ್ ಅನುಸೂಯ ನಿಮ್ಮ ಮನುಷ್ಯನಿದ್ದೆ ಏನಿದ್ದಿ? ಅವ್ರು ದೇವತ್ರ ಅದಾರ, ಅವ್ರ ದೇವತ್ರಿಗೆಲ್ಲ ನೀ ಎಲ್ಲಿಟ್ಟಿದಿ ಕೇಳ್ತಾರ. ಅವ್ರಿಗೆ ಬಂದ್ರು ಕೊಡು, ಸೃಷ್ಟಿ ಬಂದು ಬಿದ್ದಾನ, ಸೃಷ್ಟಿ ಚಾಲು ಆಗಬೇಕಾಗೈತಿ. ಆಕೆ ಹೇಳ್ತಾಳ ಅನುಸೂಯ, ಅಲ್ಲಿ ಅದಾರ ನೋಡಿ ನಿಮ್ಮ ಗಂಡದಾರಿ ಖೂನ ಹಿಡ್ಕೊರಿ ಅಂತ ಹೇಳ್ತಾಳ ಲಕ್ಷ್ಮೀ ಸರಸ್ವತಿಗೆ. ಲಕ್ಷ್ಮಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಅದಾರ. ಹಾ ಹಾ ತೊಟ್ಲಾಗ ಹಾಡ್ಕತ್ತಾರ, ಆಡ್ಲತ್ತಾರ. ನಿಮ್ಗೆ ಗಂಡದಾರಿ, ನೀವು ಖೂನ್ ಹಿಡಿದು ತಗೊಂಡು ಹೋಗ್ರಿ. ಮತ್ತೆ ಪರಪುರುಷರು ಮುಟ್ಟಿದ್ರು ಪಾಪ ಅದ. ಹೌದು. ಪರಸ್ತ್ರೀಯರನ್ನ ಮುಟ್ಟಿದ್ರ ಪಾಪ ಆಗ್ತದ. ಪರಪುರುಷರು ಮುಟ್ಟಬೇಡ್ರಿ, ನಿಮ್ಗೆ ಗಂಡದ ಖೂನ್ ಹಿಡಿದು ಒಯ್ರಿ ತಂದು ಬಿಡ್ಲಾಕಿ. ಅವಾಗ ಇವ್ ಹುಚ್ಚ ಹಿಡ್ದು ಏನು ಹೇಳ್ತಾವ್ರಿವ? ಇವು ಖೂನೇ ಸಿಗಲು ಹಂಗ ಸಿಗ್ತಾವ್ರಿ ಇವ್. ನನ್ನ ಗಂಡ ಕೈ ಹಚ್ಬೇಕು. ಇವ್ರಿಗೆ ಮೊದಲ ಅಹಂಕಾರ ಬಂದ ತೆಳಗ್ ಕಳ್ಸ್ಯಾರಲ್ಲ ಅವ್ರಿಗೆ. ಅವಾಗ ಕೈ ಜೋಡಿಸಿ ನಿಂತರು. ತಪ್ಪೈತೆ ಅನಿಸ್ಬೇಕು ನಮ್ಮ ಕಡೆ. ನೀನ ಪ್ರತಿವಾದಿ ಆಕೆ ಅಂದ್ರು, ನೀವು ದೇವತ್ರೆ ಅಂದ್ರು ನನಗೆ ತಪ್ಪೈತಿಲ್ಲ. ನಂದೇ ಏನು ತಪ್ಪಾಗಿರ್ಬೇಕು ನೋಡ್ರಿ ಅಂದಾಗ ಇಲ್ಲ ನಮ್ಮ ಕಡೆ ತಪ್ಪಾಗ್ಯದ. ಹೌದು ಹೌದು ಠೀಕ್ ಅದಂತ ಅಂದ್ಕೊಂಡು ನೋಡು, ಆ ನೀರು ಇಲ್ಲೇನು ಕುತ್ತಿಗೆ ಮೇಲೆ ನೀಳ ಅದ, ನೀರು ಬರದೈತಿ. ಹೌದು, ಅವನೇ ಶಿವ, ಅವ ಶಂಕರ. ಹೌದು ಹೌದ್ರಿ. ಹೌದು. ಮತ್ತೆ ನೀರು ವರ್ಣ ಯಾರಿಗೆ ಅದ? ಹಾ ಮತ್ತೇನು? ಬ್ರಹ್ಮ. ಬ್ರಹ್ಮದಾನ. ಬ್ರಹ್ಮ ತೋಡ ಈ ಪ್ರಕಾರವಾಗಿ ತಾನೇ ಖೂನ್ ಹಿಡಿದು ಕೊಟ್ಟೆಲ್ಲ ತೊಗೊಂಡು ಆದ್ರು. ಆದ್ರೆ ನಿಮ್ಮ ಗಂಡದೇರಿ ನಿಮ್ಗೆ ಖೂನ್ ಸಿಕ್ಕಿಲ್ಲ. ನಿಮ್ಗೆ ಖೂನ್ ಹಿಡಿಗೆ ಬರ್ಲಿಲ್ಲ. ಹಾ ಹಾ ಮತ್ತೆ ನಾವೇ ಎತ್ತೀರಿ. ಕೂಸಾಗಿ ಬಿದ್ದಾರ. ಬಿದ್ದದ ಖರೆ ಐತಿ. ಬಿದ್ದ ಕೇಳ್ತಾಳ. ಹೌದ್ರಿ. ಅವ್ ದಿನ ಇಲ್ಲ ಅಲ್ಲಿ ಪ್ರತಿಯೊಂದು ಕರೆಂಟ್ ಬರ್ತಾರೆ. ಒಂದು 3 ಗಳಿಗಿದ್ರು. 3 ಗಳಿಗಿದ್ರ ಗಳಿಗೆ ಅಂತ ಬರ್ತಾರೆ, ಹೆಚ್ಚಿಗಿಲ್ಲ. ಹೌದು ಹೌದ್ರಿ. ಅಟ್ ಎ ಟೈಮ್ ಆ ಸೃಷ್ಟಿ ಬಂದು ಬಿದ್ದಿತ್ತು. 3 ಗಳಿಗೆ ಬಂದು ಬಿದ್ದದ. ಬರ್ಕೋ ನೀನು ಗ್ರಂಥದೊಳಗೆ ಹೋಗ್ಯಾಡ್ರಿ, ಹಿಂದಿಂದ ಬಂದು ಬರ್ಕೋತಾರ. ಮತ್ತೆ ಪಂಚಮಹಾಭೂತ ಶರೀರದ ಹೆಣ್ಣ ಹೇಳ್ಬೇಕಾಗೈತಿ ಖಾಲಿ ಬರೋ ಟೈಮ್ದಾಗ. ಬಿಚ್ಚಿ ನಿನಗ ಹೇಳ್ತೀನಿ, ಹುಚ್ಚರಂಗ ಒದರ ಬೇಡ. ಹುಡುಗಿ ಮೆಚ್ಚಿದವಂಗ ಆಗಿ ಕುಂತಿ ಒಳೆ ಶೋಭಾ. ಹೌದು, ಮೆಚ್ಚಿದವಂಗ ಆಗಿ ಕುಂತಿ ಒಳೆ ಶೋಭಾ.
ಮೊದಲಿ ಪೃಥ್ವಿ ಎಲ್ಲ ಅಕ್ಕಿಲಿಂದ ಹುಟ್ಟ್ಯದೆಂದು ಲೇ ನುಡಿ ನುಡಿ ತೋರಿಸ್ತೀಯ ಅಕ್ಕಿಯ ಜರಬ ಇಷ್ಟ ಒಮ್ಮೆ ಹಡಿಯಾಗಿ ಯಾವ ಮಾಡ್ಯಾನೋ ಗರಬ ಇಷ್ಟ ಒಮ್ಮೆ ಹಡಿಯಂಗ ಈಕಿಗೆ ಯಾವ ಮಾಡ್ಯಾನೋ ಗರಬ ಹೆಂಗ ಹಡದಾಳಂತ ಇದು ಸೃಷ್ಟಿ ಅಂತ ಆದಿತ್ತು ಹೊಟ್ಟಿ ಮಾತಾಡತೀರಿ ಹೊಟ್ಟಿ ನನ್ನ ಮುಂದ ನಡೆಯೋದೇ ನನ್ನ ಮುಂದ ನಡೆಯೋದಿಲ್ಲ ಖರೆ ಆಗು ತನಕ ಬಿಡುವುದಿಲ್ಲ ಇದ್ಯ ಬಿಡುವುದಿಲ್ಲ ಖರೆ ಆಗು ತನಕ ಬಿಡುವುದಿಲ್ಲ ನಾನು ಬಿಡುವುದಿಲ್ಲ ಯಾರ ಮುಂದ ಬಂದಾಳಿಕೆ ಹುಟ್ಟಿ ಹಾಡತೀರಿ ಕಟ್ಟಿ ತಿಳಿಲ ನಿಮ್ಮ ಕಾಲ ತಿಳಿಲ ನಿಮ್ಮ ಕಾಲ ಇಲ್ಲಿ ತೋರ್ಸ ಬ್ಯಾಡ್ರೆ ನಿಮ್ಮ ನಕಲ ಹವಾದ ನಿಮ್ಮ ನಕಲ ಇಲ್ಲಿ ತೋರ್ಸ ಬ್ಯಾಡ್ರೆ ನಿಮ್ಮ ನಕಲ ಹವಾದ ನಿಮ್ಮ ನಕಲ ಢಪ್ಪ ಬಡದು ಟಂಟುನ್ ಕುಣಿಯ ಬ್ಯಾಡ್ರಿ ಈ ಪ್ರಕಾರ ನಿಮಗೆ ಬಾರಿಸತ್ ಹೇಳ್ತಾಳಕಿ ಹಾ ಶಾನೆ ಅದಾಳ್ರಿ ಹೆಣ್ಮಗಳ ಆಕಿ ಹೆಂಗ್ ಬಾರಿಸಿದ್ರ ನಮಗೆ ಯಾರು ಕಿಮ್ಮತ್ ಕೊಟ್ಟಾರು ನೀವು 3 ಮಂದಿ ಕೂಡಿ ಹೆಜ್ಜೆ ಬಡ್ದಾಟ್ ನಾ ಬಡದ್ನಿ ಅಂದ್ರೆ ಟೇಜ್ ವಾಂಕ್ ಆಗ್ತೈತಿ ಯಾಕೆ ಸುಮ್ಮನೆ ನಾನು ಕೂಡ ಬಿದ್ದಿದ್ದಿ ಹುದಲ್ಕ ನಮ್ಮ ಏನಾಕವ ತಾಳ ಹೌದ್ರಿ ಸೂರ ಪಿಟೆ. ಲಯ ಅಂದ್ರೆ ಪಿಟೇರಿ ಹೌದು ಸಂಗೀತ ಮತ್ತು ಶಾಸ್ತ್ರೋಕ್ತ ಪದ್ಧತಿ ಕ್ಲಾಸಿಕಲ್ ಅಂತಾರೆ ಹೌದ್ರಿ ಅವೆಲ್ಲ ಬಾರಿಸಾಡಿ ಅಷ್ಟು ತಾಳಗಳು ಡಪ್ಪಿನಗಳು ಬಾರಿಸಾಡಿ ತೋರಿಸ್ತೀವಿ ಹಾ ಮನಿ ಆದ್ರೆ ಬಾರಿಸ್ತೇನು ನಾನೇ ಒಂದು ರೇಖಾಡ ಬಾರಿಸ್ತೀನಿ ಡಪ್ಪ ಬಾರಿಸ್ತಾನ ಕೇಳು ಈಗ ಹೆಂಗೈತಿ ಹೇಳೇನ್ರಿ ಹೆಣ್ಮಗಳ ಈಗ ತಂದಿರ್ತಾರ ನೋಡ್ರಿ ಅದು ಯಾರಿಗೆ ಬರಲ್ಲ ಹಾ ಎಲ್ಲರೂ ಬರ್ತಾವ ಬರ್ತಾವ ಖರೆ ಈಗಿದ್ ಹೆಂಗೈತಿ ಆ ನಾಟಕದಾಗ ಒಂದು ಹೆಂಗಸನ್ ಪಾತ್ರ ಮಾಡ್ಲಾಕ ತಂದಿರಲ್ಲನ ಅವ್ರ ಶಾಸ್ತ್ರ ಹೇಳೋರು ಅವ್ರ ಭಕ್ತಿ ಸಾರ ಮಾಡೋರು ಅವ್ರಿಗೆ ಎಲ್ಲ ಮಾಡ್ತಿರ್ತಾರ ಪದ್ಧತಿ ಸಮಾಧಾನದಿಂದ ಹೆಂಗಸ್ ಒಂದ್ ಇರ್ತೈತಿ ನೋಡ್ರಿ ಒಳಗೆ ಕುಣಿದಾಡ್ಲಾಕ ಹಂಗ ಇದು ಸುಮ್ಮ ಕುಣಿದಾಡಿ ಹೋಗ್ಲಾಕ ಇದು ಮತ್ತೆ ಶುದ್ಧ ಆಗುದು ನಮ್ಮ ಕೈಯಾಗ ಮತ್ತೆ ಶುದ್ಧ ಆಗಲ್ಲ ಇಟ್ಟು ಉದ್ದಾಗ ಏನಿಗೆ ಹಾ ಶುದ್ಧ ಆಗಲ್ಲ ನಮಗೆ ಅದಕ್ಕೆ ಏನ್ ಹೇಳ್ತಾರ ಕವಿಗಳು ದಂಡನ್ ಡಪ್ಪು ಬಡ್ದು ಟಂಟುನ್ ಕುಣಿಯ ಬ್ಯಾಡ್ರಿ ಯಾರ ಮುಂದೆ ತೋರಿಸ್ತಿ ಇಂತ ಹಾ ಭಾಳ ಮಂದಿ ತೋರಿಸಿ ಹೋಗ್ಯಾರ ಇಂಥ ಜಂಬ ಪ್ರಗಟ ನಿನ್ನಂತವ ಆಗಿ ಹೋಗ್ಯಾವ ಮತ್ತೆ ನೀ ಈಗ ಕುಡ್ಲತ್ತಿದಿ 4-5 ವರ್ಷ ಆತ ಹಿಂದೆ ಆಗ್ಯಾವ ಕರೆ ಅವತ್ರದೇನೆ ಹೆಸರು ಉಳ್ದಿಲ್ಲ ನಮ್ಮ ಉಳ್ದೈತಿ ನೋಡಿ ನಮ್ಮ ಹರದೇಶದವ್ರು ಲಕ್ಷ್ಮಣ ಅಂತ ಅದು ಹೌದು ಯಾವ ನಮ್ಮ ಮಷೀನ್ ಅಳ ಯಾಕೆ ಅವ್ರು ಕುಣಿದಾಡ್ಯಾರ ಅಂತೇಳಿ ಉಳ್ದೈತೇನ ನಮ್ಮ ಸತ್ಲಾಪುರ ಅವರು ಹೌದ್ರಿ ನಮ್ಮ ಕಣ್ಣಿ ಅವರು ಎಂತ ಅವ್ರ ಕೂಡ ಏನು ಹೆಂಗಸರ ಇದ್ದಿದ್ದಿಲ್ಲ ಹಾಡು ಈ ಕಡೆ ಮಂಗಳೂರದವರು ಏನು ಹೇಳ್ತೀಯ ಇದ್ಯಾಸ್ರಿ ಸತ್ಲಾಪುರದವರು ಏ ಢಂಡನ್ ಡಪ್ಪ ಬಡದು ಟಂಟುನ್ ಕುಣಿಯ ಬ್ಯಾಡ್ರಿ ಹುಡುಗಿ ಭಾಳ ಮಂದಿ ತೋರಿಸಿ ಹೋಗ್ಯಾರ ಇಂಥ ಜಂಬ ಹೌದು ಭಾಳ ಮಂದಿ ತೋರಿಸಿ ಹೋಗ್ಯಾರ ಇಂಥ ಜಂಬ ವಿಷ ಪರಮನ ಕರ್ಕೊಂಡು ಯಾವ ಶಿವಸಾಂಬ ನಮ್ಮ ಸಾಂಬನ ಬುಡಕ ಬಂದ ಡೋಗ್ಯಾಳ ನಿಮ್ಮ ಜಗದಂಬ ಅದಕ್ಕೆ ಏನು ಕೇಳ್ತಾ ಇದ್ದಾಳ ಅಂಶದನ ಹೆಣ್ಮಗಳು ಏನ್ ಕೇಳ್ತಾರಿ ಏನು ಮನುಷ್ಯ ಸತ್ತ ಬಳಕ 3 ದಿವಸನ ಕೂಳಿ ಇಡ್ತಾರ ಹೌದ್ ಏನು ಕುಂಬಿ ಮ್ಯಾಗ ಇಡ್ತಾರಲ್ರಿ ಜೀವಾತ್ಮ ಅಂತರೂ ಹೋಗಿರ್ತದ ಹೋಗಿರ್ತದ್ರಿ ಮತ್ತೇನು ಐತಿ ಶರೀರ ಏನೈತಿ ಇದು ಮಣ್ಣ ಪಾಲಾಗಿರ್ತದ ಪಾಲಾಗಿರ್ತದ ಅವಾಗ ಅಲ್ಲಿ ಬಂದು ಏನು ಉಣ್ತೈತಿ ಅಂತ ಕೇಳ್ತಾಳೆ ಹೆಣ್ಮಗಳ ಆಶಾ ನಂತದ ಏನ್ ಅದಲ್ಲ ಮಾಸ್ತರ ಜೀವ ಈ ದೇಹದಾಗ ನೀ ಸಾಯಿಗಿಂತ ಮೊದಲು ಏನು ಜೀವ
ಮತ್ ಧ್ಯೇಯ ಇತ್ತು ನೋಡು. ಹೌದ್ ನೀ ಏನ್ ಆಸೆ ಮಾಡಿದಿ ನೋಡು, ಹೌದ್ ಆಸೆಕ್ ಹೋಗಿ ಮುಟ್ತೈತಿ ಅದ, ಜೀವಾತ್ಮಾಗ ಮುಟ್ಟಂಗಿಲ್ಲ. ಜೀವಾತ್ಮ ಅಮರವಾಗ್ಯದನ ಅಂತ ಹೇಳ್ತಾರ. ಹೌದ್ರಿ. ಜನನೂ ಮರಣ ಇಲ್ಲ. ಇಲ್ಲ ಇಲ್ಲ ಅವ ಅಖಂಡ ದ್ವೈತ ಪರಮಾತ್ಮ ಅದಾನ. ಆತ್ಮ ಅದನ್ನ ಅಂತ ಹೇಳ್ತಾರ. ಹೌದ್ರಿ. ಅದಕ್ಕೆ ಎಲ್ಲ ಏನು ನೀ ಆಶಾ ಮಾಡಿದ್ಯಲ್ಲ, ಆಸೆಕ್ ಹೋಗಿ ಮುಟ್ಟೈತಿ ಅದು. ಆಶಾ ಅನಂತದ ಇನ್ನ ಉಳಿದಿರ್ತದ. ಆಸೆ ಉಳಿದಿರ್ತೈತಿ. ಹೆಂಗ್ ಉಳಿದಿರ್ತದ ಅಂದ್ರ ಮಾಸ್ತರ, ಹೆಂಗ್ರಿಪ್ಪ? ಈ ದೇಹದೊಳಗಿನ ಜೀವಾತ್ಮ ಕಡ್ಯಾಕಾಗಿರ್ತಾನ. ಹೌದಲ್ಲ. ಡೆಡ್ ಬಾಡಿ ಬಿದ್ದಿರ್ತದ, ಬರೇ ಶರೀರ ಖಾಲಿ ಬಿದ್ದಿರ್ತದ. ಶರೀರ ಖಾಲಿ ಬಿದ್ದಿರ್ತದ. ಹೌದ್ರಿ. ವಿದ್ಯಾಶ್ರೀ ಹೇಳ್ತಾಳೆ, ಏ ನನ್ನ ರಾಜ ಏನು ಹಾದಿನಿ, ಏನ್ ಹೇಳಿ ಹಾದಿ ನನಗ, ನನ್ನ ರಾಜ. ಹಾ ಬರೇ ಶರೀರಕ್ಕ ನೀ ರಾಜ ಅಂತೇಳಿ ಹೇಳ್ತಿ, ಅಲ್ಲಿಲ್ಲವ ರಾಜ. ರಾಜ ಕಡ್ಯಾಕಾಗ್ಯಾನ, ಅವನ ಸ್ಥಾನಕ್ಕೆ ಹೋಗ್ಯಾನವ. ಅದಕ್ಕೆ ಜೀವಾತ್ಮ ಶರೀರದೊಳಗಿನ ಹೊರಗೆ ಹೋಗ್ಯಾನ. ಹೌದಲ್ರಿ. ಆದ್ರ ಅಷ್ಟು ಅವಯೋಗಗಳ ಬಂದಾಗ ಒಳಗೆ ಹೋಗ್ಬೇಕಾದ್ರೆ ಪರ್ಮಿಷನ್ ಇಲ್ಲ, ಏನೇನು ಇಲ್ಲ. ಇದು 13 ದಿವಸ ಆಗುತ್ತಾನ ಜೀವಾತ್ಮ ಬರೇ ತಿರುಗುತ್ತಾನ. ಎಲ್ಲಿ ಹೋಗಿ ಏನು ಧನ್ನ ಮಾಡಿರ್ತೀರಲ್ಲ, ಹೌದ್ರಿ, ಅಲ್ಲಿಗೆ ಹೋಗುದು ಬರೋದು 13 ದಿವಸ ಆಯ್ತಂದ್ರೆ ಚಿತ್ರಗುಪ್ತ ಇದ್ರದ್ದು ಪಾಪ ಪುಣ್ಯದ ಲೆಕ್ಕ ವಿಚಾರ ಮಾಡಿ ಮತ್ತ ಪುಣ್ಯದ ಫಲ ಇತ್ತಂದ್ರೆ ನಿನಗ ಮತ್ತ ಮಾನವ ಜನ್ಮನೆ ಹಾಕಿ ಕಳಿಸ್ತಾನ. ಹಿಂಗ ಶಾಸ್ತ್ರ ಹೇಳ್ತದ. ನೀ ಮಾಡಿದಂತ ಕರ್ಮ ಧರ್ಮ ಎರಡೂ ವಿಚಾರ ಮಾಡಿ ಅದಕ್ಕೆ ಹೇಳ್ತಾಳ ಮಾಸ್ತರ್ ಹೆಣ್ಮಗಳ. ಏನ್ ಹೇಳ್ತಾರಿ? ಏನು ತೀರ್ಕೊಂಡ ಬಳಕ ಹಾ ಏನು ಕುಕ್ಮ ಹಾಕ್ತಾರು, ಮ್ಯಾಗ ವಿಭೂತಿ ಮಾಡ್ತಾರು, ಚಿತ್ರ ಮೂಡ್ತದ. ಹೌದು. ಹೋಗಿ ಮತ್ತ ಪಕ್ಷಿ ಆತಂದ್ರ ಪಕ್ಷಿ ಆಗ್ತದ ಅಂತ ಹೇಳ್ತಾರ. ಇವೆಲ್ಲ ಬಿಡ್ರಿ, ಗೊಳ್ಳತ್ತ ಮಾತ ಹೆಂಗ್ರಿ? ಅದು ಹಂಗಿಲ್ಲ. ಅವು ಏನೋ ಒಂದು ಸಂಶಯ ಹಿಂದಕ್ಕೆ ಮಂದಿ ಮಾಡ್ಕೊತ ಬಂದಾರ ಈಗ ಮನುಷ್ಯ ಸತ್ತ ಮೇಲೆ ಏನಾಗ್ತದ? ಒಂದು ನಾಯಿಯಾಗಿ ಹುಟ್ಟಬೇಕಾಗಿದ್ರೆ ಆ ನಾಯಿಗೆ ಯಾವ್ಯಾವ ಕರ್ಮ ಮಾಡಬೇಕು, ಹಿಂದಿನ ಸಂಸ್ಕಾರದಾಗ ಏನು ಉಳ್ದದ ಆ ಪುಣ್ಯ ಅದಕ್ಕೆ ಜೋಡಿ ಮಾಡ್ತಾರ. ಜೋಡಿ ಮಾಡಿ ಆ ನಾಯಿ ಜನ್ಮ ಬರ್ತದ. ಹೌದ್ರಿ. ಅದು ಹಂಗಿಲ್ಲ. ಆ ಪಾಲ್ ಮುಡಿತವ ಅದಾಗಿ ಹುಟ್ಟತದ, ಈ ಪಾಲ್ ಮುಡಿತ ಅದಾಗಿ ಹುಟ್ಟದ. ಇದು ತಪ್ಪಾಗ್ತದ. ಯಾವ ಗ್ರಂಥದೊಳಗೂ ಲೇಖಿ ಇಲ್ಲ. ಇಲ್ಲ ಇಂಥ ಮಾತಾಡೋದಿಲ್ಲ. ಅದಕ್ಕೇನು ಹೇಳ್ತಾರ? ಈಗ ನೋಡ್ರಿ, ಮನುಷ್ಯ ಸತ್ತ ಬಳಿಕ ಏನಾಗ್ತದ? ಸತ್ತ ಜೀವನ ಆತ್ಮ ಅಂತ ಕಡೆಗೆ ಆಗಿರ್ತಾನಲ್ಲ, ಹೋಗಿರ್ತಾನ. ಮತ್ತ 3 ದಿನದ ಮೇಲೆ ನಾಯಿ ಆಗ್ಲಿ, ಮನುಷ್ಯ ಆಗ್ಲಿ, ದನ ಆಗ್ಲಿ, ಯಾವುದೇ ಆಗ್ಲಿ, ಯಾವ್ದೋ ಇರ್ಲಿ, 3 ದಿನದ ಮೇಲೆ ಉಬ್ತದಲ್ರಿ. ಅದ್ರ ಜೀವನೇ ಇರಂಗಿಲ್ಲ. ಅದು ಯಾಕೆ ಉಬ್ತದ? ಅಲ್ಲಿ ಏನಿರ್ತದ? ಏನು ಇರ್ತದ ಬೇಕಲ್ಲ. ಇಟಿ ಕೇಳೋಣಕಿ ಪಾಪ. ಏನು ಕೇಳ್ತೀರಿ? ನೋಡೋಣ, ಪಂಚಕರಣ ಅಭ್ಯಾಸ ಹೆಚ್ಚಿಗೆ ಮಾಡ್ದಂಗ ಕಾಣ್ತದ. ಯಾಕೆ ಉಬ್ತೈತಿ ಅಂತ ಕೇಳ್ತೀರಿ? ಯಾಕೆ ಉಬ್ತದ? ಅದ್ರ ಯಾವ ವಾಯು ಇರ್ತತಿ. ಶಕ್ತಿ ಮೇಲೆ ಭಕ್ತಿ ಇಟ್ಟು ಮುಕ್ತಿ ಯಾರ ಹೊಂದಿಲ್ಲ ತಂಗಿ. ಮನಸ್ಸಿನಂತೆ ಇರತಾನ ನಮ್ಮ ಮಹಾದೇವ. ಹೌದು, ಮನಸ್ಸಿನಂತೆ ಇರತಾನ ನಮ್ಮ ಮಹಾದೇವ. ಸ್ವರ್ಗ ಮೂರ್ತಿ ಪಾತಾಳ ಸರ್ವಜಾವ ರಾಶಿಯೋಳು. ಸಾಸ್ವಿ ಕಾಳಡ ಸಂದ ಇಲ್ದ ತುಂಬಿ ತುಳುಕಾವ. ಮೊದಲಿನ ಓಂಕಾರ ವಸ್ತು ನಮ್ಮ ಓ ನಾಮ ಶಿವ. ಮೊದಲಿನ ಓಂಕಾರ ವಸ್ತು ನಮ್ಮ ಓ ನಾಮ ಶಿವ. ಮಾಡ್ಲಾರ್ದಿರಂಗ ಗಾಡಿ ಕೋಸಿ ಅವಂಗ ಕೇಟಾನ, ಅವಂಗ ಕೇಟಾನ. ತಿರುಗಿ ಬಿದ್ರ ಕ್ಷಣದಾಗೆ ಸೂಟಾನು, ಕ್ಷಣದಾಗೆ ಸೂಟಾನು. ತಿರುಗಿ ಬಿದ್ರ ಕ್ಷಣದಾಗೆ ಸೂಟಾನು, ಹವಾದ ಸೂಟಾನು. ತನ್ನಲ್ಲಿದ್ದ
ಗರ್ವ ಆಗುವುದು ಹರುವ ಬೇಡಿದಂಗ ವರುವ ಕಂಡಂಗೆ ಪಾಠ ಕಂಡಂಗೆ ಪಾಠ ತಿರುಗಿ ಬಿದ್ರ ಯಾತಕ್ಕೆ ಇಟ್ಟಾನು ಯಾತಕ್ಕೆ ಇಟ್ಟಾನು ತಿರುಗಿ ಬಿದ್ರ ಯಾತಕ್ಕೆ ಇಟ್ಟಾನು ಯಾತಕ್ಕೆ ಇಟ್ಟಾನು ನಾ ಯಾರು ನೀ ಯಾರು ಭೇದಿಲ್ಲ ನೋಡ ಹುಡುಗಿ ಯಾವ ಒಳ್ಳೆ ಕಲಾವಂತರಾದಂಥವ್ರು ಸೋಮನಾಥನ್ನ ಅಜನಾಳ ಸಾಕಿನ ಅಜನಾಳ ಇವರು ಕೂಡ ಏನೋ 101 ರೂಪಾಯಿ ಕಲಾ ಆಶೀರ್ವಾದ ಕೊಟ್ಟಿದ್ದಾರೆ. ಅವ್ರಿಗೆ ಕೂಡ ಭಗವಂತ ಸಕಲ ಸೌಭಾಗ್ಯ ಕೊಟ್ಟು ಕಾಪಾಡಲಿಂದ ಹಣವನ್ನು ಸ್ವೀಕರಿಸ್ತಾ ಇದ್ದೀನಿ. ಹೌದು ಯಾರು ನೀ ಯಾರು ಭೇದಿಲ್ಲ ನೋಡ ತಂಗಿ ನಡು ನೀರಾಗ ನಿಂತಂಗ ಕಂಬ ಹೌದು ನಡು ನೀರಾಗ ನಿಂತಂಗ ಕಂಬ ಮಾಡಿ ಪುಣ್ಣ ಅಷ್ಟ್ರಿಗೆಲ್ಲ ಅನ್ನ ಹಾಕಿ ಅವಿಷ ಪರಮನ ಕರ್ಕೊಂಡು ಯಾವ ಶಿವ ಸಾಂಬ ನಮ್ಮ ಸಾಂಬನ ಬುಡಕ ಬಂದ ಡೊಗ್ಯಾಳ ಪ್ರಪಂಚದ ಔಡಂಬರಿ ಇದು ತುಂಬಿದ ಹೊಳಿಯಂತೆ ದಾಟುದಕ್ಕ ಬೇಕ ಕುಂಬಳಕಾಯಿ ಅಂತೇರಿ ಹೌದು ದಾಟುದಕ್ಕ ಬೇಕ ಕುಂಬಳಕಾಯಿ ಅಂತೇರಿ ನಂಬಿಗೆಂಬು ಕುಂಬಳಕಾಯಿ ಸಂಗಡಿ ಚಲೋ ಇದ್ರ ಸಾಕು ಅಂಬಿಗಾರ ಬೇಕ ನೋಡ ನಿನ್ನ ಸಂಗತಿಲಿ ಈಸ ಬರ್ತದಂತ ಸುಳ್ಯಾಗ ಸಿಕ್ಕ ಸತ್ಯ ಹುಚ್ಚ ಪ್ಯಾರಿ ಈಸ ಬರ್ತದಂತ ಸುಳ್ಯಾಗ ಸಿಕ್ಕ ಸತ್ಯ ಹುಚ್ಚ ಪ್ಯಾರಿ ಭಕ್ತಿ ಎಂಬು ನಾವೇರಿ ಮುಕ್ತಿ ತಳಕ ಹೋಗಬೇಕಾದ್ರ ಶಾಂತ ತತ್ವ ಬೇಕ ನೋಡ ನಿನ್ನ ಅಂತೀರಿ ಹುಡುಗಿ ಶಾಂತ ತತ್ವ ಬೇಕ ನೋಡ ನಿನ್ನ ಅಂತೀರಿ ಹುಚ್ಚಿ ನಾರಿ ಸ್ವಚ್ಛ ಇಲ್ಲದೆ ನಾವಿನ್ಯಾಗ ಏರಿಗೀರಿ ನಿನ್ನ ಕಾಲ ಎಲ್ಲಾರಿಗೆ ಬಿದ್ದಿತ್ತ ಜೋಲಿ ಮೊದಲ ನೀರು ಹೊಡೆಸಿ ಕೋರ ನಮ್ಮ ಅಮ್ಮ್ಯಾನ ಕೈಲಿ ಮೊದಲ ನೀರು ಹೊಡೆಸಿ ಕೋರ ನಮ್ಮ ಅಮ್ಮ್ಯಾನ ಕೈಲಿ ಅದಕ್ಕೆ ಏನ್ ಹೇಳ್ತಾ ಇದ್ದಾರೆ ಕವಿಗಳು ಏನ್ ಹೇಳ್ತಾರಪ್ಪ ಭಕ್ತಿ ಎಂಬು ನಾವೇರಿ ಮುಕ್ತಿ ತಳಕ್ ಹೋಗ್ಬೇಕಾದ್ರ ಏನ್ ಕೇಳ್ತಾರು ಶಾಂತ ತತ್ವ ಬೇಕು ನಿನ್ನ ಹಂತೇಲಿ ಹೌದಲ್ಲ ಇದು ಕಟ್ಟಿಗಿದಕ್ಕ ನಾವಿಗೆ ನಾವ್ ಅಂತಿಲ್ಲ ಅವರು ಹೌದಲ್ರಿ ಭಕ್ತಿಗೆ ಅಂದಾರ ಭಕ್ತಿ ಬೇಕು ಹೌದಲ್ಲ ಭಕ್ತಿ ಎಂಬ ನಾವ ಏರಿ ಮುಕ್ತಿ ಅಂದ್ರೆ ಈ ಜನ್ಮ ಸಾಕಪ್ಪ ನನಗೆ ತಲೆ ಬೇಡ್ಕೊಲಾಕ ಪರಮಾತ್ಮಗೆ ಬೇಡ್ಕೊಳಕ ಏನಾಗ್ತದ ಅಲ್ಲಿ ಹೋಗ್ಬೇಕಾಗ್ತದ ಸಾಗೇನಂತಕ್ಕಂಥದ್ದು ದಾಟಿ ಹೋಗ್ಬೇಕಲ್ಲ ಸಾಗರ ದಾಟಿ ಹೋಗಬೇಕು ಮುಕ್ತಿ ಸ್ಥಳಕ್ಕೆ ಹೋಗ್ಬೇಕಾದ್ರೆ ಶಾಂತತ್ವ ಬೇಕಂತಾರ
ಏನು ಶಾಂತ ತತ್ವ ಬೇಕಂತ ಹೇಳ್ತಾರ. ಶಾಂತಿ, ಕ್ಷಮೆ, ದಮೆ, ಶಾಂತಿ, ತಿತಿಕ್ಷಾ ಹೌದ್ ಹೌದ್ರಿ. ಇವೆಲ್ಲ 5 ಸಂಪತ್ತಿಗಳು ಇದ್ದಪ್ಪ ಅಂತಂದ್ರೆ ಅವನಿಗೆ ಸಮಾಧಾನ ಶಾಂತಿ ಸಿಗ್ತದ. ಅವ್ನ್ ಸಮಾಧಾನ ಶಾಂತಿ ಮುಕ್ತಿಗೆ ಹೊಂದುತ್ತಾನ. ಅವನ ಮುಕ್ತಿ ಸರಿ ಬರ್ತದ. ಹೌದ್ ಹೌದು. ಇವ್ರಿಗೆ ಬರಲ್ಲ. ಹಾ ಮುಕ್ತಿ ಎಂಬ ನಾವು ಏರಿ ಮುಕ್ತಿ ಸ್ಥಳಗೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು? ಶಾಂತತ್ವ ಬೇಕ ತಂಗಿ. ನಿನ್ನ ಅಂತೀರಿ ಹುಚ್ಚಿನಾರಿ ಸ್ವಚ್ಛ ಇಲ್ಲೇ ನಾವಿನಾಗ ಏರಿಗಿರಿ ನಿನ್ನ ಕಾಲಾಗ ಎಲ್ಲರಿಗೆ ಬಿದ್ದಿತ್ತ ಜೋರಿ. ಮೊದಲ ನೀರು ಹೊಡಿಸಿ ಅವರ ಅಂಬಿಗಾರನ ಕೈಲಿ. ಏನು ಅಂಬಿಗಾರ ನೀರು ಹೊಡಸ್ಕೋತ ಹೇಳ್ತಾರ. ನೀರ್ ಯಾಕೆ ಹೊಡಿತಾನವ? ಹಾ ಹಾ ಯಾತ್ರ ಸಂಬಂಧ ಹೊಡಿತಾನತ್ರಿ. ನಿನ್ನಲ್ಲಿ ಏನು ಪಾಪ ಐತಿ? ಹೌದ್ರಿ ಅವ್ರಲ್ಲಿ. ಇಲ್ಲ ನಿನಗೆ ನೀರು ಹೊಡಿಲ್ಲ ಅಂದ್ರೆ ನಿನಗೆ ಹಂಗೆ ತಗೊಂಡು ಹೋದ್ರೆ ನಾನು ಡಬ್ಬ ಆಗ್ತದೆ. ಹೌದಲ್ಲ, ಮುಡ್ಚೆಟ್ ಗಡಿಗೆ ಐತದ ಒಂಜರ ಹಂಗ್ ನೀರು. ನನಗೊಂದು ಸಂಶಯ ಮಾಸ್ತರ. ಹೆಂಗ್ರಿ? ಗಂಗಾನು ಹೆಣ್ಣೆ, ಹೌದಲ್ರಿ. ಈ ವಿದ್ಯಾಶ್ರೀನು ಹೆಣ್ಣೆ, ಹೌದು ಹೌದು ನಾವನೊಳಗ್ ಕುತ್ತಕ್ಕಿನೂ ಹೆಣ್ಣೆ. ಹೌದು. ಆ ಕುತ್ತಕ್ಕೆ ಹಿಂಗಾದ ಬಳಿಕ ಅದಕ್ಕ ಹೆಂಗ ಅಂಬಿಗ ನೀರ್ ಹಾಕದ ಮೇಲೆ ನಾವು ಸಾಗುತ್ತದ. ಸಾಗ್ತೈತಲ್ರಿ. ಮತ್ ನೀನು ಹೆಣ್ಣೆ ಆಕಿನೂ ಹೆಣ್ಣೆ, ನೀನು ಕರ್ಕೋಬೇಕಾಗಿತ್ತಲ್ಲ. ಹಾ ಯಾಕೆ ನೀರು ಹೊಡಸ್ಕೊಂಡೈತ್ರಿ? ಹೌದಲ್ಲ, ಮತ್ತೆ ಯಾವ ಕರ್ಮದ ಜನ್ಮದ ಕರ್ಮ ಬೇಕದಕ್ಕ. ಹಾ 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 ಯಾವ ಜನ್ಮದ ಕರ್ಮಕ್ಕಾಗಿ ನಿನಗೆ ಈ ಶಿಕ್ಷೆ ಬತ್ತು ಬೇಕಲ್ರಿ. ಅದು ಯಾಕೆ ಆಕಿನೂ ಹೆಣ್ಣಾಗಿ ನಾನು ಹೆಣ್ಣಂತಳಕಿ. ಹೌದು ಹೌದು. ನೀ ಅಲ್ಲ, ನೀ ಹೌದಲ್ಲ? ನೀ ಹೆಣ್ಣ ಅಲ್ಲ, ಆಕೆ ಹೆಣ್ಣ, ಆಕಿ ಹೆಣ್ಣ. ಗಂಗಾ ಹೆಣ್ಣ. ಮತ್ತೆ ಖರೆ ನೀ ಅಲ್ಲ, ಈಕೆ ಯಾರತ್ರಿ? ನಾನು ಮಾನವೇ ಅಲ್ಲ. ನೀ ಹೆಣ್ಮ ಈಕೆ ಬಂದಾಳಿ ಇಲ್ಲಿ. ಇವ್ರು ಯಾರು? ಇದಕ್ಕ ಇವು ಕೆಟ್ಟ ಗುಣ ಅದ ಮುಣಗಿಸ್ಬೇಕಂತೇಳಿ ಹಾ ಆಕೆಯಲ್ಲಿ ಇರ್ತತಿ. ಆಕೆ ಇರ್ತೈತಿ. ಅದಕ್ಕೆ ಅಂಬಿಗಾರ ಕೃಪಾ ಆಗ್ತದೆ. ಯಾರು ಅಂಬಿಗಾರ ಅಂದ್ರೆ ಏನು? ಪರಮಾತ್ಮ.